ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪರಮ ಪವಿತ್ರವಾದಂಥ ಈ ಮಾಘ ಮಾಸದ ಮೊದಲ 9 ದಿವಸಗಳನ್ನು ಮಧ್ವ ನವರಾತ್ರೋತ್ಸವ ಅಂತ ಕರೀತಾರೆ. ಅದು ಶರನ್ ನವರಾತ್ರ, ಮುಂದೆ ರಾಮನವರಾತ್ರ, ಇದು ಮಧ್ವ ನವರಾತ್ರ. ಶ್ರೀಮದ್ ಆಚಾರ್ಯರನ್ನು ವಿಶೇಷ ರೀತಿಯಲ್ಲಿ ಆರಾಧನೆ ಮಾಡ್ತಕ್ಕಂಥ ಒಂದು ಪರ್ವಕಾಲ ಇದು. ಶ್ರೀಮದ್ ಆಚಾರ್ಯರ ಸ್ಮರಣೆ, ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ಬರೀ ನಮ್ಮ ಉದ್ಧಾರ ಅಲ್ಲ, ಬರೀ ಆತ್ಮೋದ್ಧಾರ ಅಲ್ಲ, ಕುಲಕೋಟಿಯನ್ನೇ ಉದ್ಧಾರ ಮಾಡ್ತಕ್ಕಂಥ ಪವಿತ್ರವಾದಂಥ ಸ್ಮರಣೆ ಮಧ್ವರಾಯರ ಸ್ಮರಣೆ. ಅವರ ಸ್ಮರಣೆಯನ್ನು ಪ್ರತಿ ನಿತ್ಯದಲ್ಲೂ ಅಲ್ಲ, ಪ್ರತಿ ಕ್ಷಣದಲ್ಲೂ ಮಾಡಬೇಕು ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ, ಪ್ರತಿ ಕ್ಷಣವೂ ಅವರಿಂದನೇ ಬದುಕಿರೋದು ನಾವು. ಪ್ರಾಣ ಇಲ್ಲದೆ ಒಂದು ಕ್ಷಣ ಕೂಡ ಇರಲಿಕ್ಕಾಗೋದಿಲ್ಲ. ಆ ಗ್ಯಾಪು ಇವತ್ತು ಕಿವಿ ಎಷ್ಟೋ ದಿವಸ ವರ್ಕ್ ಮಾಡಿದೆ ಮತ್ತೆ ರಿಪೇರಿ ಆಗ್ಬೋದು, ಎಷ್ಟೋ ದಿವಸ ಇಲ್ಲದೇ ಕಾಲು ಮತ್ತೆ ಬರಬಹುದು. ಆದರೆ ಪ್ರಾಣ ಎಷ್ಟೋ ದಿವಸ ಮತ್ತೆ ಬರೋ ಪ್ರಸಂಗ ಇಲ್ಲ. ಅದೊಂದು ಸತ್ತು ಇಂಟ್ರಾಗಿ ಹೋಯ್ತು ಅಂದರೆ ಹೋದಾಗೆ ಲೆಕ್ಕ. ಪ್ರತಿ ಕ್ಷಣದ ಪ್ರತಿ ಕಾರ್ಯಕ್ಕೂ ಪ್ರಾಣದೇವರಿರಬೇಕು. ಪ್ರತಿ ಕಾರ್ಯದ ಪ್ರತಿ ಕ್ಷಣದಲ್ಲೂ ಕೂಡ. ಇವತ್ತು ಕರೆಂಟ್ ಬಂದ ತಕ್ಷಣ ಆನ್ ಆಗುತ್ತೆ, ಹೊರ ಮತ್ತೆ ಹೋಗಿಬಿಡುತ್ತೆ. ಅದು ಉರಿತಿರ್ಲಿಕ್ಕೂ ಕರೆಂಟ್ ಬೇಕೇ ಬೇಕು. ಇಷ್ಟು ಅರ್ಥ ಮಾಡಿಕೊಂಡ್ರೆ ಎಷ್ಟು. ಇವತ್ತು ಫ್ಯಾನ್ ಆಫ್ ಮಾಡಬೇಕಾದ್ರೆ ಮತ್ತೆ ಕರೆಂಟ್ ಬೇಕು. ಸ್ವಿಚ್ ಹಾಕಿದ ತಕ್ಷಣ ಕರೆಂಟ್ ಡಿಸ್ಕನೆಕ್ಟ್ ಆಗಬೇಕು. ವಾಯು ವಿಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಪ್ರಾಣದೇವರಿಂದ ಏನು ಕೆಲಸ ಆಗುತ್ತೆ ಅಂತ ತಿಳ್ಕೊಬೇಡಿ. ಬರೀ ಉಚ್ಚ ಅವಚ. ಉಚ್ಚ ಅಂದರೆ ಭಾರಿ ದೊಡ್ಡ ಕೆಲಸ, ಅವಚ ಅಂದರೆ ಭಾರಿ ಚಿಕ್ಕ ಕೆಲಸ. ಎಲ್ಲದಕ್ಕೂ ಪ್ರಾಣದೇವರ ಅನುಗ್ರಹ ಬೇಕು. ಪ್ರತಿಯೊಂದು ಕ್ಷಣದಲ್ಲೂ ಅನುಗ್ರಹ ಬೇಕು. ಅಂಥವರ ಸ್ಮರಣೆ ಆದ್ದರಿಂದ ಪ್ರತಿ ಕ್ಷಣದಲ್ಲೂ ನಾವು ಮಾಡಬೇಕು. ಪ್ರತಿ ಕ್ಷಣದಲ್ಲೂ ನಾವು, ಪ್ರತಿ ಕ್ಷಣ ನೀರು ನಮಗೆ ಬೇಡ, ಪ್ರತಿ ಕ್ಷಣ ಊಟ ಅಂತೂ ಬೇಡ. ಪ್ರತಿ ಕ್ಷಣ ಉಸಿರಾಟ ಬೇಕೇ ಬೇಕು. ಯಾವ ಕ್ಷಣದಲ್ಲಿ ಉಸಿರಾಟ ಇಲ್ಲ ಆಗ ಅರಿತು ಪೆಣನೆಂದು ಪೇಳುವರು ಬುಧ ಜನ. ಅವನು ಡೆಡ್ ಅಂತ ಕರೀತಾರೆ. ಕಣ್ಣು ಹೋದರೆ ಡೆಡ್ ಅಲ್ಲ, ಕಿವಿ ಹೋದರೆ ಡೆಡ್ ಅಲ್ಲ, ಪ್ರಾಣ ಹೋದರೆ ಡೆಡ್. ಅದು ಅಂದಮೇಲೆ ಯಾವಾಗಲೂ ಅವರು ಸ್ಮರಣೆ ಮಾಡಬೇಕು. ಈ ಸಮಯದಲ್ಲಿ ವಿಶೇಷ ಪರ್ವಕಾಲ, ಅದರಲ್ಲಿ ಹೆಚ್ಚೆಚ್ಚಾಗಿ ಸ್ಮರಣೆ ಮಾಡಬೇಕು. ಪ್ರತಿನಿತ್ಯ ಮಧ್ವ ವಿಜಯ ಪಾರಾಯಣ, ಹರಿವಾಯುಸ್ತುತಿ, ವಿಶೇಷವಾದ ಪುರಶ್ಚರಣ ಪಾರಾಯಣಾದಿಗಳು ಮತ್ತು ಮಧ್ವನಾಮಾದಿಗಳ ಪಾರಾಯಣ ಎಲ್ಲ ಮಾಡ್ತಾ ಇದ್ದರೆ ವಾಯುದೇವರ ಮಹಿಮೆ ಹೆಚ್ಚೆಚ್ಚು ಗೊತ್ತಾಗಿ ನಮಗೆ ಅವರಲ್ಲಿ ಭಕ್ತಿ ಹೆಚ್ಚು ಬಂದಷ್ಟು ಕೂಡ ದೇವರು ಭಾರಿ ಪ್ರೀತನಾಗ್ತಾನಂತೆ. ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು ಹರಿಸರ್ವೋತ್ತಮತ್ವ ಜ್ಞಾನ ಅಲ್ಲ, ವಾಯು ಜೀವೋತ್ತಮತ್ವ ಜ್ಞಾನ ದೇವರಿಗೆ ಭಾರಿ ಪ್ರಿಯ ಅಂತ. ಹರಿಸರ್ವೋತ್ತಮತ್ವ ಜ್ಞಾನ ವಾಯುದೇವರಿಗೂ ಭಾರಿ ಪ್ರಿಯ. ಈ ಎರಡು ನಮಗೆ ಅತ್ಯಂತ ಮುಖ್ಯವಾದ ಪ್ರಮೇಯಗಳು. ಅಂತ ವಾಯುದೇವರು ಜೀವೋತ್ತಮರು ಅಂತ ಗೊತ್ತಾಗಬೇಕಾದ್ರೆ ಹೇಗೆ ಬರೀ ಹೇಳಿದರೆ ಗೊತ್ತಾಗೋದಿಲ್ಲ, ಅವರ ಚರಿತ್ರೆ ನೋಡಿದಾಗ ಗೊತ್ತಾಗುತ್ತೆ. ಚರಿತ್ರೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಅಂಥ ಚರಿತ್ರೆಯನ್ನು ಅವರ 3 ಅವತಾರಗಳು, ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವ ಚ, ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕ. 3 ಅವತಾರದಲ್ಲೂ ಭಗವಂತನ ಸೇವೆ ಮಾಡಿದ ಹಿರಿಮೆ ವಾಯುದೇವರು. ಯಾವ ಕಾರಣಕ್ಕೂ ಯಾವ ಕ್ಷಣದಲ್ಲೂ ಕೂಡ ಭಗವಂತನ ವಿರುದ್ಧವಾಗಿ ವಾಯುದೇವರು ನಡೆಯೋದಿಲ್ಲ. ಇಂದ್ರಾದಿ ದೇವತೆಗಳು ಒಮ್ಮೊಮ್ಮೆ ತಪ್ಪು ಮಾಡ್ತಾರೆ, ಗರುಡಶೇಷ ರುದ್ರರು ಒಮ್ಮೊಮ್ಮೆ ತಪ್ಪು ಮಾಡ್ತಾರೆ. ಆದರೆ ವಾಯುದೇವರು ಮಾತ್ರ ಅಚ್ಛಿನ್ನ ಭಕ್ತರು. ಪರಶುಕ್ಲತ್ರಯರಲ್ಲಿ ವಾಯುದೇವರು ಸೇರಿದ್ದಾರೆ. ಅಂಥ ವಾಯುದೇವರ ಮಹಿಮೆಯನ್ನು ನಾವು ಪ್ರಥಮಾವತಾರದ ಮಹಿಮೆ ತಿಳ್ಕೊಳ್ಳೋದಕ್ಕೆ ರಾಮಾಯಣ ಇದೆ, ಹನುಮದ ಅವತಾರ. ಭೀಮಾವತಾರದ ಮಹಿಮೆ ತಿಳ್ಕೊಳ್ಳೋದಕ್ಕೆ ಮಹಾಭಾರತ ಇದೆ. 3ನೇ ಅವತಾರ ತಿಳ್ಕೊಳ್ಳೋಕ್ಕೆ ಮಧ್ವ ವಿಜಯ ಇದೆ. ಆದ್ದರಿಂದ ಮಧ್ವ ವಿಜಯ ಅನ್ನೋದು ವಾಯುದೇವರ 3ನೇ ಅವತಾರದ ಸಮಗ್ರ ಪರಿಚಯಕ್ಕೆ ಅಪೂರ್ವವಾದಂಥ ದೊಡ್ಡ ಆಕಾರ. ಅದರಲ್ಲಿ ಅನೇಕರ ಬಗ್ಗೆ ಚರಿತ್ರೆಗಳೇ ಸಿಗೋದಿಲ್ಲ. ಸಿಕ್ಕರೆ ಬರೀ ಕಾಂಟ್ರವರ್ಸೀಸ್ ಜಾಸ್ತಿ ಆಗಿಬಿಟ್ಟು ನಮಗೆ ಸರಿಯಾದ ಚರಿತ್ರೆ ಸಿಗೋದಿಲ್ಲ. ಆದರೆ ಆಚಾರ್ಯ ಚರಿತ್ರೆ ಹಾಗಲ್ಲ. ಮಧ್ವವಿಜಯ ಅಂದರೆ ಒಂದೇ, ವಿವಾದಗಳೇ ಇಲ್ಲ. ಅದರಲ್ಲಿ ಏನೋ ಹೆಚ್ಚು ಕಡಿಮೆ ಇದ್ದಿದ್ರೆ ಇನ್ನೊಂದು ಮಧ್ವವಿಜಯ ಬರ್ತಿತ್ತು, ಬರಲಿಲ್ಲ. ಅದರಿಂದಾಗಿಯೇ ಅತ್ಯಂತ ಅಧಿಕೃತವಾದ ಟೆಕ್ಸ್ಟ್ ಅದು. ಸಾಮಾನ್ಯವಾಗಿ ಯಾವುದೋ ಕಾಲಕ್ಕೆ ಯಾರೋ ಬರೆದ್ರೆ ಅದರಲ್ಲಿ ಅಥೆಂಟಿಸಿಟಿ ಕಡಿಮೆ ಆಗ್ತಾ ಬರುತ್ತೆ, ಗ್ಯಾಪ್ ಬರುತ್ತೆ, ಟೈಮ್ ಗ್ಯಾಪ್. ಇವರು ಕಾಂಟೆಂಪರರಿ. ಇವರು ಆಚಾರ್ಯ ಸಾಕ್ಷಾತ್ ಶಿಷ್ಯ ಪರಂಪರೆಯಲ್ಲೇ ತಿರುಕೋ ಪಂಡಿತಾಚಾರ್ಯ ಸಾಕ್ಷಾತ್ ಶಿಷ್ಯರು, ಅವ್ರ ಮಕ್ಕಳೇ ನಾರಾಯಣ ಪಂಡಿತಾಚಾರ್ಯ. ಹರಿವಾಯುಸ್ತುತಿ ಬರೆದವರು ಸಾಕ್ಷಾತ್ ಶಿಷ್ಯರು, ಮಧ್ವವಿಜಯ ಬರೆದವರು ಅವರ ಮಗ, ಮತ್ತು ಆಚಾರ್ಯರು ಕಣ್ಣಾರೆ ಕಂಡವರು, ಅವರಿಂದ ಉಪದೇಶ ಪಡೆದವರು. ಆದ್ದರಿಂದ ಅವ್ರ ಮಾತಿಗೆ ಅಷ್ಟು ಮಹತ್ವ ಇದೆ. ನೋಡಿ ಬರೆಯೋದಕ್ಕೂ ಕೇಳಿ ಬರೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. ನೋಡಿ ಬರೆದವರಾದ್ದರಿಂದನೇ ಆ ಕಾಲದ ವಿಶೇಷವಾದ ಮಹಿಮೆಗಳನ್ನೆಲ್ಲ ಅವರು ಕೊನೆಗೊಂದು ಇದು ಕೊಡ್ತಾರೆ, ಅವರು ನೋಟು ಬರೀತಾರೆ ಭಾವಪ್ರಕಾಶಿಕದಲ್ಲಿ. ನಾನು ಏನು ಬರೆದಿದ್ದೇನೆ ಎಲ್ಲವೂ ಕೂಡ ಅತ್ಯಂತ ಸತ್ಯ ಅಂತ ಹೇಳ್ತಾರೆ. ಅತ್ಯಂತ ಸತ್ಯವಾದ ವಿಚಾರ ಬರೆದಿದ್ದೇನೆ ಹೊರತು ಒಂದು ಸುಳ್ಳು ಇದರಲ್ಲಿ ಇಲ್ಲ. ನಾನು ಎಷ್ಟೋ ವಿಷಯ ಹೇಳಿಲ್ಲ, ಅದು ಹೇಳಿದ್ದ್ಯಾವುದೋ ಅಧಿಕೃತ.
ಹೇಳಿದ್ಯಾವುದು ಅಥೆಂಟಿಕ್ಕೆ ಹೊರತು ಎಲ್ಲ ಹೇಳಿದ್ರೆ ನನಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವಾಯುದೇವರ ಮೇಲೆ ತುಂಬ ದೊಡ್ಡದಾದ್ರಿಂದಾಗಿಯೇ ಎಲ್ಲ ಹೇಳೋ ಶಕ್ತಿ ನಮಗಿಲ್ಲ, ಹೇಳಿಲ್ಲ. ಕೆಲವನ್ನ ಹೇಳೋಕ್ಕಾಗಲಿಲ್ಲ ಅಂತ ಹೇಳಲಿಲ್ಲ, ಕೆಲವು ಹೇಳೋದಕ್ಕೆ ನನಗಾಗೋದಿಲ್ಲ ಅಂತ ಬಿಟ್ಟೆ ಅಂತ ಹೇಳಿದ. ನನಗಾಗೋದಿಲ್ಲ, ಆದ್ದರಿಂದ ನಾನು ಹೇಳಿಲ್ಲ. ಅದು ಹೇಳಿರೋದು ಮಾತ್ರ ಕಾವ್ಯಶ್ರೀಯೇವ ಗುರುಕೀರ್ತಯೇವ ಪ್ರೋಕ್ತಂ ಸ್ವಯೈವಾಪಿ ಮನೀಷಯೇತಿ. ನಾನೇನು ಗುರುಭಕ್ತಿ ಅಂತ ಹೇಳಿಬಿಟ್ಟು ಇಲ್ಲದನ್ನು ಹೇಳೋಕ್ಕೆ ಹೊರಟಿಲ್ಲ, ಅದು ಅತಿಶಯೋಕ್ತಿ ಸ್ವಲ್ಪ ಇದನ್ನು ಜಾಸ್ತಿ ಮಾಡೋದಕ್ಕೆ ಹೊರಟಿಲ್ಲ. ಇದೆಲ್ಲ ಒಬ್ಬ ಲೇಖಕರಾದವರು ಬಯೋಗ್ರಫಿ ಬರಿಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರಬೇಕು ಅಂಥೇಳಿ ನಾರಾಯಣ ಪಂಡಿತರು ಹೇಳ್ತಾ ಹಾಗೆ ಬರೆದಿದ್ದೇವೆ ಅಂತ ಹೇಳ್ತಾರೆ. ಅಂಥ ಅವರು ಬರೆದ ಕೃತಿ ಮಧ್ವ ವಿಜಯ, ಸುಮಧ್ವ ವಿಜಯ, ಶ್ರೀಮಧ್ವ ವಿಜಯ ಹೀಗೆಲ್ಲ ಪ್ರಸಿದ್ಧಿ ಇದೆ. ಅದಕ್ಕೆ ಅವರೇನೆ ಅಣುಮಧ್ವ ವಿಜಯ ಅಂತ ಒಂದು ಸಮ್ಮರಿ ಬರೆದಿದ್ದಾರೆ ಅವರೇನೆ. ಇದು ಒಟ್ಟು 1008 ಶ್ಲೋಕ, 16 ಸರ್ಗ, 1008 ಶ್ಲೋಕಗಳ ದೊಡ್ಡ ಗ್ರಂಥ ಅದು ಮಧ್ವ ವಿಜಯ. ನಿತ್ಯ ಪಾರಾಯಣಾದಿಗಳಿಗೆ ಸಮಸ್ಯೆ ಆಗಬಹುದು ಮತ್ತು ಗ್ರಂಥವನ್ನು ಜ್ಞಾಪಕಟ್ಟುಕೊಳ್ಳೋದಕ್ಕೂ ಅನುಕೂಲವಾಗಬೇಕು ಅಂತ ಹೇಳಿ ಅಣುಮಧ್ವ ವಿಜಯ, ಪ್ರಮೇಯ ನವಮಾಲಿಕ ಅಂತ ಇನ್ನೊಂದು ಹೆಸರು ಅದಕ್ಕೆ. ಬರೀ 32 ಶ್ಲೋಕದಲ್ಲಿ ಎಂಟೈರ್ ಇದನ್ನು 16 ಸರ್ಗನ 32 ಶ್ಲೋಕದಲ್ಲಿ ಮಾಡ್ತಾರೆ. 1008 ಶ್ಲೋಕನ 32 ಶ್ಲೋಕದಲ್ಲಿ ಸಮಪ್ ಮಾಡ್ತಾರೆ ಅಂದರೆ ಬರೆದವರವರೇ. ಆದ್ದರಿಂದ ಅಥೆಂಟಿಸಿಟಿ ಏನು ಯೋಚನೆ ಮಾಡೋಂಗೇ ಇಲ್ಲ. ಅದರಲ್ಲೂ ಕೂಡ 32 16 ಸರ್ಗ 32 ಶ್ಲೋಕ, ಆ್ಯಾವರೇಜ್ ಒಂದು ಸರ್ಗಕ್ಕೆ 2 ಶ್ಲೋಕ ಈ ರೀತಿ ಬರೆದು ಕಂಟೆಂಟ್ಸ್ ವೈಸ್ ನಮಗೆ ಫಸ್ಟ್ ಕ್ಲಾಸ್ ಜ್ಞಾಪಕಗಳು ಮಾಡಿಬಿಟ್ಟಿದ್ದಾರೆ. ಅಂಥ ಮಧ್ವ ವಿಜಯಕ್ಕೆ ಅಣುಮಧ್ವ ವಿಜಯನ ಬರೆದರು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಂದು ಟಿಪ್ಪಣಿ ಬರೀತಾರೆ. ಬರೆದಾಗ ರಾಯರಿಗೆ 20 ವರ್ಷ ಕೂಡ ಆಗಿರಲಿಲ್ಲ, ಇದು ಸನ್ಯಾಸ ಸ್ವೀಕಾರ ಮಾಡಿರಲಿಲ್ಲ. ಆವಾಗ ಬರೆದ ಗ್ರಂಥ ಗೂಢಭಾವ ಪ್ರಕಾಶಿಕ ಅಂತ ಅದಕ್ಕೆ ಹೆಸರು. ಗೂಢಭಾವ ಪ್ರಕಾಶಿಕ ಅಂತ ಅಣುಮಧ್ವವಿಜಯಕ್ಕೆ ಮಧ್ವವಿಜಯಕ್ಕೆ ಬರೆದಿಲ್ಲ ರಾಯರು, ಅಣುಮಧ್ವವಿಜಯಕ್ಕೆ ಬರೆದಿದ್ದಾರೆ. ಅದರಿಂದ ಎಷ್ಟು ಭಾರತೀ ದೇವಿ ಸಂತೋಷ ಆಯಿತು ಅಂತ ಕೇಳಿದರೆ, ಭಾರತೀಪತಿ ಭಾರತೀ ರಮಣ ಇವರು ನಮ್ಮ ಯಜಮಾನರ ಚರಿತ್ರೆಯನ್ನು ಬರೆದಿರ್ತಕ್ಕಂಥ ಗ್ರಂಥ ಅಣುಮಧ್ವ ವಿಜಯ. ಅದಕ್ಕೆ ವ್ಯಾಖ್ಯಾನ ಬರೆದಿರೋದ್ರಿಂದ ನಮ್ಗೆ ಭಾರಿ ಖುಷಿಯಾಗಿದೆ ಅಂಥೇಳಿ ಅವರಿಗೆ ಸನ್ಯಾಸ ಮತ್ತು ಪೀಠ ಬರ ಯೋಗ ಬಂತು ಅಂತ ಹೇಳ್ತಾರೆ. ಅದರಿಂದ ಅವ್ರು ಬರೆದಿದ್ದಕ್ಕೆ ರಾಯರಿಗೆ ಅಂಥ ಉನ್ನತವಾದ ಪೀಠ ಸಿಕ್ತು ಅಂತ ಹೇಳ್ತಾರೆ. ಇದು ಅಣುಮಧ್ವ ವಿಜಯಕ್ಕೆ ಎಷ್ಟು ಮಹತ್ವ ಇದ್ದರೆ ಮಧ್ವ ವಿಜಯಕ್ಕೆ ಎಷ್ಟು ಮಹತ್ವ ಇರ್ತದೆ. ಅಣುಮಧ್ವ ವಿಜಯ ಸ್ಯಾಂಪಲ್ ಇದ್ದ ಹಾಗೆ ಫುಲ್ ಗ್ರಂಥ ಇದು. ಪ್ರತಿ ಥರ ಓದೋದು ಕೇಳೋದು ಅಂದರೆ ನಿತ್ಯ ಸ್ತೋತ್ರ. ಅದು ಭಾಳ ಜನ ಏನು ಮಾಡ್ತಾರೆ ಗೊತ್ತಾ, ವಿಷ್ಣು ಸಹಸ್ರ ಬೆಳೆದಕ್ಕೆ ಟೈಮ್ ಇಲ್ಲ, ವಾಯುಸ್ಥಿತಿ ಹೇಳೋದಕ್ಕೆ ಟೈಮ್ ಇಲ್ಲ, ಆದ್ದರಿಂದ ಮಧ್ವ ವಿಜಯ ಓದೋದಿಲ್ಲ, ಅಣುಮಧ್ವ ಹೇಳೋದಿಲ್ಲ ಅಂತಾರೆ. ಇದು ಸ್ತೋತ್ರನೇ, ಇದು ಗ್ರಂಥನೇ. ಟೈಮ್ ಆಗದೆ ಅದರಲ್ಲಿ ಟೈಮ್ ಮಾಡಿಕೊಡಿ. ಒಂದೇ ಸಾಧ್ಯ ಬಿಟ್ಟು ಇದನ್ನು ಹೇಳಿ, ಇದೊಂದು ಅದನ್ನು ಹೇಳಿ, ಆಗ ಎಲ್ಲದನ್ನು ಕವರ್ ಮಾಡಬೇಕು. ಎಲ್ಲದೂ ಕವರ್ ಆಗ್ತಾ ಹೋದಂತೆ ಪ್ರತಿ ದಿವಸಕ್ಕೆ ಒಂದೊಂದು ವಾರ ಅಲ್ಲಿ 7 ದಿವಸ ಚೇಂಜ್ ಮಾಡ್ತಾ ಹೋಗ್ಬೋದು. ಸ್ತೋತ್ರ ಬಿಟ್ಟು ಅನ್ಕೋಬೇಡಿ, ಇದು ಸ್ತೋತ್ರ, ದೇವರ ಸ್ತೋತ್ರ ಹೌದು, ವಾಯುದೇವರ ಸ್ತೋತ್ರನೂ ಹೌದು. ಆ ರೀತಿ ಮಾಡಿದರೆ ಎಲ್ಲ ಗ್ರಂಥಗಳನ್ನು ನಾವು ಜ್ಞಾಪಕಟ್ಟುಕೊಳ್ಳೋದು ಅನುಕೂಲ ಆಗುತ್ತೆ. ಒಂದೇ ಮಾಡಿದಾಗ ಲಿಮಿಟ್ ಆಗಿಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ವಿಶಿಷ್ಟ ಸಾಧನೆ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅವರು ಯಾತಕ್ಕೆ ವಾಯುದೇವರ ಚರಿತ್ರೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ತೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋ ಅವತಾರ ಲೀಲಾಂ. ಈ ವಾಯುದೇವರ ಕಥೆ ಕೇಳೋದ್ರಿಂದ ಮುಕ್ತಿಯ ದಾರಿ ಸಿಗುತ್ತೆ ಅಂತ ಹೇಳ್ತಾರೆ. ಮುಕ್ತಿ ಕೊಡೋದು ಮುಕುಂದ ಭಗವಂತ ನಾರಾಯಣ. ಆತ ಮುಕ್ತಿ ಕೊಡಬೇಕಾದ್ರೆ ಆತನಲ್ಲಿ ಭಕ್ತಿ ಮಾಡಬೇಕು. ಆತನಲ್ಲಿ ಭಕ್ತಿ ಬರಬೇಕಾದ್ರೆ ವಾಯುದೇವರಲ್ಲಿ ಭಕ್ತಿ ಮಾಡಿದರೆ ಹರಿಭಕ್ತಿ ಬರುತ್ತದೆ ಅಂತ ಹೇಳ್ತಾರೆ. ವಾಯುದೇವರಲ್ಲಿ ಭಕ್ತಿ ಮಾಡಿದರೆ ಹರಿಯಲ್ಲಿ ಭಕ್ತಿ ಜಾಸ್ತಿ ಆಗ್ತದೆ. ಮುಕುಂದ ಭಕ್ತೈ ಗುರುಭಕ್ತಿ ಜಾಯೆ, ಗುರುಭಕ್ತಿಗೂ ಹರಿಭಕ್ತಿಗೂ, ಅದಕ್ಕೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳೋರು. ಅದರಲ್ಲೂ ವಾಯುದೇವರು ಎಲ್ಲರ ಗುರುಗಳು. ಅವರೊಬ್ಬರು ಚರಿತ್ರೆ ಕೇಳಿದರೆ ನಾರಾಯಣ ಪ್ರೀತನಾಗ್ತಾನೆ, ಮೋಕ್ಷ ಕೊಡೋನು. ಎಲ್ಲ ಗುರುಗಳು ಪ್ರೀತರಾಗ್ತಾರೆ, ಜ್ಞಾನ ಕೊಡೋರು. ಎಲ್ಲ ದೇವತೆಗಳು ಪ್ರೀತರಾಗ್ತಾರೆ. ಒಬ್ಬರನ್ನ ಹಿಡಿದ್ರೆ ಎಲ್ಲರೂ ಪ್ರೀತರಾಗೋದ್ರೆ ವಾಯುದೇವರನ್ನ ಅಂತ ಹೇಳ್ತಾರೆ. ಒಬ್ಬರನ್ನ ಹಿಡಿದ್ರೆ, ಮೂಗು ಹಿಡಿದ್ರೆ ಎಂಟೈರ್ ಬಾಡಿ ಕಂಟ್ರೋಲಿಗೆ ಬರುತ್ತಲ್ಲ ಹಾಗೆ. ಅದಕ್ಕೆ ಪ್ರಾಣಾಯಾಮ ಅಂತ ಕರೆದರು. ಪ್ರಾಣಾಯಾಮ ಅಂದರೆ ಇಟ್ ಈಸ್ ಎಕ್ಸರ್ಸೈಸ್ ಇದು ಹೋಲ್ ಬಾಡಿ, ಎಂಟೈರ್ ಬಾಡಿ. ನೀವು ಯಾವ ಎಕ್ಸರ್ಸೈಸ್ ಬೇಕಾದರೂ ಮಾಡಿ, ಅದು ಟೋಟಲ್ ಅಲ್ಲ. ಬರೀ ಓಡ್ತೀರಿ ಕಾಲಿಗೆ ಆಯಿತು, ಬೇರೆದಕ್ಕಿಲ್ಲ. ಏನೇನೋ ಮಾಡ್ತೀರಿ, ಬರೀ ಭಾರ ಎತ್ತೀರಿ ಕೈಗೆ ಆಯ್ತು, ಇದಕ್ಕಿಲ್ಲ. ಅದು ಪ್ರಾಣಾಯಾಮ, ಎಂಟೈರ್ ಬಾಡಿ ಆ್ಯಕ್ಟಿವೇಟ್ ಆಗುತ್ತೆ. ತುಂಬ ಜನ ಗೊತ್ತಿಲ್ಲ, ಪ್ರಾಣಾಯಾಮ ಬಿಟ್ಟು ಸುರು ಓಡಾಡ್ತಿರ್ತಾರೆ. ಮಾಡಬೇಡಿ, ಅದು ಗೊತ್ತಿಲ್ಲದವ್ರು ಮಾಡ್ಕೊಂಡು ಹೋಗಲಿ. ಆದರೆ ಪ್ರಾಣಾಯಾಮದಂಥ ಹೈಯೆಸ್ಟ್ ಮೆಥಡ್ ಗೊತ್ತಿರಬೇಕಾದ್ರೆ ಅದನ್ನು ಮಾಡಿದರೆ ಇಡೀ ದೇಹ ಶುದ್ಧವಾಗ್ತಾ ಇದೆ. ಸ್ನಾನ ಮಾಡೋದ್ರಿಂದ ದೇಹದ ಹೊರಭಾಗ ಶುದ್ಧ ಆಗ್ತದೆ, ಒಳಭಾಗ ಆಗೋದಿಲ್ಲ. ಒಳಭಾಗ ನೀರು ಹಾಕ್ಕೊಂಡು ಸತ್ತೋಗ್ಬಿಡ್ತಾರೆ ಅಷ್ಟೇ. ಅಲ್ಲಿ ಗಾಳಿಯಿಂದ ಆಗಬೇಕು. ಆ ಗಾಡಿನೇ ಪ್ರಾಣಾಯಾಮ. ಶುದ್ಧವಾದ ಗಾಳಿ ಅದು ವೈಟಲ್ ಫೋರ್ಸಸ್ನ ಬ್ಯಾಲೆನ್ಸ್ ಮಾಡ್ತದೆ ಕರೆಕ್ಟಾಗಿ.
ಅಷ್ಟು ಮಾಡ್ತು ಅಂದರೆ ಆರೋಗ್ಯ ಸರಿ ಹೋಗಿಬಿಡ್ತದೆ, ಮನಸ್ಸು ಕರೆಕ್ಟ್ ಆಗ್ತದೆ. ಅದು ಒಂದನ್ನು ಬ್ಯಾಲೆನ್ಸ್ ಮಾಡೋದು ಕಲಿಯೋದಕ್ಕೆ ಪ್ರಾಣಾಯಾಮ ಫಿಸಿಕಲಿ ಉಪಯೋಗ ಆಯಿತು, ಮೆಂಟಲಿ ಆಯಿತು. ಇನ್ನು ನಮಗೆ ಅದು ಸ್ಪಿರಿಚುವಲಿ ಆಗಬೇಕಾದ್ರೆ ಪ್ರಾಣದೇವರು ಪ್ರಾಣದ ದೇವತೆ ಅವರನ್ನು ತಿಳ್ಕೊಂಡಾಗ ಎಲ್ಲ ಸರಿಗೆ ಹೋಗ್ಬಿಡುತ್ತೆ. ಬಸ್ ನಿಲ್ಲಿಸು ಅಂತ ಹೇಳಿದಾಗ ಬಸ್ಸಿಗೆ ಅಡ್ಡ ಕಲ್ಲು ಹಾಕಬಾರ್ದು, ಡ್ರೈವರ್ ರಿಕ್ವೆಸ್ಟ್ ಮಾಡಿ ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ಬಸ್ ಅವ್ರ ಕೈ ಡ್ರೈವರ್ ರಿಕ್ವೆಸ್ಟ್ ಮಾಡೋಕೆ ಗೋಡೆಗೆ ಹಾಯಿಸೋ ಇದಕ್ಕೆ ಅಷ್ಟು ಮಾಡಬೇಕಾಗಿಲ್ಲ, ಕಿಟಕಿಯಿಂದ ಹಾರೋದು ಮಾಡಬೇಕಾಗಿಲ್ಲ. ಡ್ರೈವರ್ ರಿಕ್ವೆಸ್ಟ್ ಮಾಡಿದರೆ ಬಸ್ ಹೇಗೆ ನಿಲ್ಲುತ್ತೋ, ಪ್ರಾಣದೇವರ ಪ್ರಾಣಕ್ಕೆ ಅಧಿಪತಿ ಅಭಿಮಾನಿ ದೇವತೆ ವಾಯುದೇವರಾದ್ದರಿಂದ ಅವರನ್ನು ಮಾತರ್ಮೆ ಮಾತರಿಶ್ವನ್ ಪಿತರತಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಅಂತ ಸ್ತೋತ್ರ ಮಾಡಿದರೆ ನಮಗೆ ಅನಾಯಾಸವಾಗಿ ಪ್ರಾಣಜಯ ಸಿಗ್ತದಾಗ. ಪ್ರಾಣಜಯ ಅಂದರೆ ಪ್ರಾಣದ ಅನುಗ್ರಹ ಅಂತ ಅರ್ಥ. ಅದು ಸಂಪಾದನೆ ಮಾಡಿದರೆ ಜಗತ್ತು ಏನನ್ನು ಬೇಕಾದರೂ ಸಾಧಿಸಬಹುದು. ಅದಕ್ಕೆ ಆಚಮ್ಯ ಪ್ರಾಣಾನಾಯಮ್ಯ, ಯಾವುದೇ ಸಂಕಲ್ಪಕ್ಕಿಂತ ಮುಂಚೆ ಆಚಮನ ಪ್ರಾಣಾಯಾಮ ಮಾಡದೆ ಹೋದರೆ ಅದು ಮುಂದಿನ ಕಾರ್ಯ ಎಲ್ಲ ಇನ್ವ್ಯಾಲಿಡ್ ಅಂತ ಕರೀತಾರೆ. ಪ್ರಾಣ ಇಲ್ಲದೆ ಹೋದರೆ ಅವನಿಗೆ ಯಾವ ಶಕ್ತಿಯೂ ಹೇಗಿರೋದಿಲ್ಲೋ ಹಾಗೆ ಪ್ರಾಣಾಯಾಮ ಮಾಡದೆ ಹೋದರೆ ಯಾವುದೂ ಬರೋದಿಲ್ಲ. ಪ್ರಾಣದ ಆಯಾಮ ನಿಗ್ರಹ, ವಾಯುದೇವರ ಅನುಗ್ರಹ. ಸಣ್ಣವರಿಗಾದರೆ ನಿಗ್ರಹ, ದೊಡ್ಡವರಿಗಾದರೆ ಅನುಗ್ರಹ ಸಂಪಾದನೆ ಮಾಡೋದೇ ಅದರ ಉದ್ದೇಶ. ಪ್ರಾಣದೇವರ ಚರಿತ್ರೆ ಕೇಳಿದ ಹನುಮಂತನ ಕಥೆ ಕೇಳಿದಾಗ ರಾಮಾಯಣದಲ್ಲಿ ಅಹುದೌದು ಹನುಮಂತ ಅಹುದು ನೀ ಬಲವಂತ ಅಹುದು ಮುಖ್ಯ ಪ್ರಾಣ ಮೂಲ ಗುರು ಅಹುದು ಅಂತ ಹೇಳಿ ಒಳ್ಳೆ ಭಕ್ತಿ ಬರ್ತದೆ. ಮಹಾಭಾರತ ಕೇಳಿದಾಗ ಎಂಥ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ ಗಟ್ಟಿಯಾಗುತ್ತೆ. ಆಗ ಮಧ್ವವಿಜಯ ಕೇಳಿದಾಗ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ ಎಂಬುದು ಮನವರಿಕೆ ಆಗ್ತದೆ. ವಿಜಯರಾಯರು ಹೇಳಿದ ಮಾತದು, ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಪಾನ. ಮತ್ತೆ ಹೇಳ್ತಾರೆ, ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ಅವನ್ನ ರೈಟ್ ಆಫ್ ಮಾಡಿಬಿಡೋದೆ ಅಂತ ಅರ್ಥ. ಪ್ರಾಣ ಹೋಯ್ತು ಅಂದರೆ ಡೆಡ್ ಅಂತ. ಪ್ರಾಣದೇವ್ರ ಉಪಾಸನೆ ಬಿಟ್ಟ ಅಂದರೆ ಈಸ್ ಡೆಡ್, ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಈಸ್ ಡೆಡ್ ಅಂತ. ಅದಕ್ಕೆ ವಾಯುದೇವ್ರ ಮಹಿಮೆನ ತಿಳ್ಕೋಬೇಕು. ಕನ್ನಡದಲ್ಲಿ ನಿತ್ಯ ಪಾರಾಯಣಕ್ಕೋಸ್ಕರ ಶ್ರೀಪಾದರಾಜರು ವ್ಯಾಸರಾಜರ ಗುರುಗಳು, ಲೋಕಮಾನ್ಯರು, ಮಧ್ವಮತದ ಮುನಿತ್ರಯರಲ್ಲಿ ಮೂರನೆಯವರು ಅವರು ವ್ಯಾಸರಾಜರು, ಅವರ ಗುರುಗಳೇ ಶ್ರೀಪಾದರಾಜರು. ಅವರು ಮಧ್ವನಾಮ ಬರೆದಿದ್ದಾರೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿರಗುಣ ಸದ್ಧಾಮ ಶ್ರೀ ಮಧ್ವನಾಮ. 3 ಅವತಾರದ ಚರಿತ್ರೆ ವಾಯುದೇವರು ಮಹಿಮೆ ಎಲ್ಲವನ್ನು ಕೂಡ ಬರೀ ಅತಿ ಚಿಕ್ಕದಾಗಿ ಅತಿ ಸ್ಪಷ್ಟವಾಗಿ ತಿಳಿಯಾಗಿ ಬರೆದಿದ್ದಾರೆ. ಅದನ್ನೆಲ್ಲ ನಿತ್ಯ ಹೇಳೋದು ಬಹಳ ಮುಖ್ಯವಾದ ಅಂಶ. ಆ ಹಿನ್ನೆಲೆಯಲ್ಲಿ ಇದೊಂದು ಮಧ್ವ ನವರಾತ್ರೋತ್ಸವದ ಈ ಸಂದರ್ಭ. ನವರಾತ್ರಿ ಆಗಬೇಕಾಗಿತ್ತು, ನವರಾತ್ರಿ ಅಲ್ಲ, 3 ದಿವಸ ಇರಲಿಲ್ಲ, ಆದ್ದರಿಂದ ಹೋಯಿತು. 4 ದಿವಸ ತಪ್ಪಿ ಹೋಯಿತು. ನಿನ್ನೆ ಮಳೆಯಿಂದಾಗಿ ತಪ್ಪಿ ಹೋಯಿತು. ಇವತ್ತಿನ ದಿವಸ, ಇವತ್ತಿನಿಂದ ನಮಗೆ ಸಿಕ್ಕರು 6 ದಿವಸ ಅಷ್ಟೇ. ಒಟ್ಟು ದಶಮಿವರೆಗೆ ಹೇಳಿದರೆ 6 ದಿವಸ ಆಗುತ್ತೆ. 6 ದಿವಸದಲ್ಲಿ ಮಧ್ವವಿಜಯ, ಫಾಸ್ಟೆಸ್ಟ್ ಮಧ್ವವಿಜಯ. ವಾಯುದೇವರ ಕಥೆನ ವಾಯುವೇಗದಲ್ಲೇ ಹೇಳಿದರೆ ಎಫೆಕ್ಟಿವ್ ಆಗಿರ್ತದೆ. ಅದನ್ನು ಆದಷ್ಟು ಎಷ್ಟು ಅದ್ಭುತ ಚರಿತ್ರೆ ನಾವು ಕೇಳೇ ಇರೋದಿಲ್ಲ. ರಾಯರ ಮಹಿಮೆ ಅಲ್ಲೆಲ್ಲಾರು ಕೇಳಿರ್ತಾರೆ, ಆಚಾರ್ಯ ಮಹಿಮೆ ಕೇಳಿಯೇ ಇರೋದಿಲ್ಲ. ರಾಯರು ಕೂಡ ಹೇಳ್ತಾರೆ, ಬದ್ಧಮತವರ್ಧನ. ಅವರ ಅವತಾರದ ಉದ್ದೇಶ ಬದ್ಧವತನ ಜಗತ್ತಿಗೆ ತಿಳಿಸ್ಬೇಕು ಅಂತೆ. ಆದ್ದರಿಂದ ರಾಯರ ಬಗ್ಗೆ ನಾವು ಕೇಳಿದರೆ ರಾಯರು ಎಷ್ಟು ಸಂತೋಷ ಪಡ್ತಾರೋ ಅದಕ್ಕಿಂತ 1000 ಪಟ್ಟು ಹೆಚ್ಚು ಸಂತೋಷ ಮಧ್ವಾಚಾರ್ಯರ ಮಹಿಮೆ ನಾವು ತಿಳ್ಕೊಂಡು ಭಾರಿ ಸಂತೋಷ ಪಡ್ತಾರೆ. ಆದ್ದರಿಂದ ರಾಯರಿಗೆ ಅತ್ಯಂತ ಪ್ರಿಯಕರವಾದ ಸೇವೆ ಕೂಡ ಮಧ್ವ ವಿಜಯನೇ. ಆ ದೃಷ್ಟಿಯಲ್ಲಿ ಇದನ್ನು ಎಷ್ಟಾಗುತ್ತೋ ಅಷ್ಟು ದಿವಸ 7 ರಿಂದ 8 ಸ್ವಲ್ಪ ಹೆಚ್ಚಿಗೆ ನಿನ್ನೆ ಅದು ಕವರ್ ಮಾಡಲಿಕ್ಕೋಸ್ಕರ ಕಾಲು ಗಂಟೆ ಜಾಸ್ತಿ ಹೇಳಿದರೆ ಅಲ್ಲಿಗೆ ಅದು 7 ದಿವಸನೂ ಮಾಡ್ಬೋದು ಅಂತ ಹೇಳ್ತಾ, ಮೊದಲ ಅಧ್ಯಾಯ ಸರ್ಗದಲ್ಲಿ ಹನುಮದವತಾರ ಭೀಮಾವತಾರಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತಾರೆ ಮಧ್ವಾಚಾರ್ಯ. ಯಾತಕ್ಕೆ ಗೊತ್ತಾ? ಇವತ್ತು ರೆಸ್ಯೂಮ್ ನೋಡ್ತಾರಲ್ಲ ಹಾಗೆ, ಬಯೋಡೇಟಾ ನೋಡ್ತಾರಲ್ಲ ಹಾಗೆ, ಹಿಂದೇನಾಗಿದ್ರು ನೋಡ್ತಾರೆ. ಆಫೀಸಲ್ಲಿ ಸಸ್ಪೆಂಡ್ ಆದನ್ನು ಯಾರು ಸೇರ್ಸ್ಕೋತಾರ? ಹೋಗಿ ಮತ್ತೆ ಅಲ್ಲೇ ಕಡೆ ನಾವು ಕಳಿಸ್ತೇವೆ ಬೇಡ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಆಫೀಸ್ನಲ್ಲಿ ಬಿಡೋದಕ್ಕೆ ತಯಾರಿಲ್ಲ. ವೆರಿ ಗುಡ್ ಕಾಂಟ್ಯಾಕ್ಟ್, ವೆರಿ ಎಫಿಷಿಯೆಂಟ್. ಎಲ್ಲರೂ ಕೆಲಸ ಸಿಗುತ್ತೆ ಪ್ರತಿಯದರಲ್ಲೂ ಕೂಡ. ಒಂದು ಬ್ಲಾಕ್ ಮಾರ್ಕು ಇಲ್ಲ. ಭಾರಿ ಆಶ್ಚರ್ಯ. ಆಚಾರ್ಯ ಎಷ್ಟೋ ಜನದ ಜೀವನದಲ್ಲಿ ಕೆಲವು ಅನ್ವಾಂಟೆಡ್ ಥಿಂಗ್ಸ್ ಆಗಿರುತ್ತೆ. ಹಾಕ್ಕೊಡ್ತು, ನಮಗೆ ಅನಿಸುತ್ತೆ ಹಾಕ್ಕೊಡ್ದಾಗಿತ್ತು, ಆಯಿತು, ಏನು ಮಾಡೋದು, ತಪ್ಪು ಒಪ್ಕೋತೇವೆ. ಆಚಾರ್ಯರ ಮಹಿಮೆ ಬಗ್ಗೆ ಹೇಳ್ತಾರೆ, ವಿಶುದ್ಧಾಂ ಅತ್ಯಂತ ಪ್ಯೂರು, ಶುದ್ಧ, ಶುಕ್ಲಾದ ಶುದ್ಧ, ಶುದ್ಧವಾದ ಚರಿತ್ರೆಯಲ್ಲಿ ಶುದ್ಧವಾದ ಭಾಗ ಹೇಳ್ತೀವಿ ಅಲ್ಲ, ಚರಿತ್ರೆ ಪೂರ್ತಿ ಶುದ್ಧನೇ, ಅದನ್ನು ಹೇಳ್ತೇವೆ ಅಂತ ಹೇಳ್ತಾರೆ. ಹಾಲಿನಲ್ಲಿ ಎಲ್ಲೆಲ್ಲೋ ಬೆಳಕಿರೋದಿಲ್ಲ, ಹಾಲು ಹೋದರೆ ಇಡೀ ಹಾಲೇ ಬೆಳಗಿರುತ್ತೆ. ಒಂದು ಚೂರು ಕಪ್ಪಿದ್ರೂ ಹಾಲಲ್ಲ ಅದು.
ಆಚಾರ್ಯರು ಕಪ್ಪಿಲ್ಲದ ಜೀವನ, ಯಾವ ಬ್ಲಾಕ್ ಮಾರ್ಕು ಇಲ್ಲ. ಅದನ್ನು ಮುಂದೆಲ್ಲ ಹೇಳ್ತಾ ಬರೋದು. ಹನುಮಂತನಾಗಿದ್ದಾಗ ಕಪ್ಪು ಚುಕ್ಕೆ ಇಲ್ಲ, ಭೀಮಸೇನನಾಗಿದ್ದಾಗ ಇಲ್ಲ, ಮತ್ತು ರಾಮಾಯಣದಲ್ಲಿ ರಾಮದೇವ ಸೇವೆಯನ್ನು ಹನುಮಂತನಂತೆ ಯಾರೂ ಮಾಡಲಿಲ್ಲ, ಲಕ್ಷ್ಮಣ ಭರತರು ಮಾಡಲಿಲ್ಲ. ಆ ಎ ಕ್ಲಾಸ್ ಮಾಡಿದ್ದು ಸಾಕ್ಷಾತ್ ಹನುಮಂತ ದೇವರು. ಅದನ್ನು ರಾಮದೇವರು ಹೇಳ್ತಾರೆ. ಅದನ್ನು ತಿಳ್ಕೊಬೇಡಿ, ಧಾರಾಪೇದ ಬರೀತಾರೆ ಕೂಡ. ಕೃತಂ ಹನುಮತ ಕಾರ್ಯಂ ಸುಮಹದ್ಭುವಿ ದುರ್ಲಭಂ ಮನಸಾಪಿ ಯದನ್ನೇನ ನಶಕ್ಯಂ ಧರಣೀತಲೇ. ರಾಮದೇವರು ಅನೌನ್ಸ್ ಮಾಡ್ತಾರೆ, ಹನುಮಂತ ಏನು ಕೆಲಸ ಮಾಡಿದ್ದಾನೆ ಗೊತ್ತಲ್ಲ, ಆ ಕೆಲಸನ ಉಳಿದವರು ಮಾಡಲಿಕ್ಕೆ ಬರೋದಿಲ್ಲ, ಅಲ್ಲ ಅದನ್ನು ಯೋಚನೆ ಮಾಡಲಿಕ್ಕೂ ಬರೋದಿಲ್ಲ, ಅನ್ಇಮ್ಯಾಜಿನಬಲ್ ಫಾರ್ ಅದರ್ಸ್, ಅಂಥ ಕೆಲಸ ಹನುಮಂತ ಮಾಡಿದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ವಾಯುದೇವರ ಚರಿತ್ರೆ ಎಷ್ಟು ಅದ್ಭುತ. ರಾಮದೇವರಿಗೆ ಅತ್ಯಂತ ಪ್ರಿಯರು ಅಂದರೆ ಹನುಮಂತ. ಭೀಮಾವತಾರಕ್ಕೆ ಬಂದರೆ ಭೀಮನಷ್ಟು ಕೃಷ್ಣ ಸೇವೆ ಮಾಡಿದವರೇ ಇಲ್ಲ, 100%. ಅರ್ಜುನಾದಿಗಳು ಒಮ್ಮೊಮ್ಮೆ ತಪ್ಪು ಮಾಡ್ತಾರೆ. ಅರ್ಜುನ ಅಹಂಕಾರ ಪಡಬೇಡ ಅಂತ ಕೃಷ್ಣ ಹೇಳ್ತಾನೆ, ಧರ್ಮರಾಜ ತಪ್ಪು ಮಾಡ್ತಾನೆ ಒಂದೊಂದು ಸಲ. ಆದರೆ ಭೀಮಸೇನ ಒಂದು ಬಾರಿ ಎಲ್ಲೆಲ್ಲೆಲ್ಲೂ ತಪ್ಪು ಮಾಡೋದಿಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ. ಆದ್ದರಿಂದಾಗಿಯೇ ಅವರು ಮಧ್ವರೂಪದಿಂದ ಬಂದು ಹೇಳ್ತಾರೆ ಅಂದರೆ ಅಷ್ಟೇ ಪರ್ಫೆಕ್ಟಾಗಿ ಹೇಳ್ತಾರೆ ಅಂತ ಅರ್ಥ. ಅಷ್ಟೇ ಪರ್ಫೆಕ್ಟಾಗಿ ಹೇಳ್ತಾರೆ. ಆದ್ದರಿಂದ ದೇವರನ್ನು ಪೂರ್ತಿ ತಿಳಿದವರು, ತಿಳಿಯ ಹಾಗೆ ಹೇಳೋರು ಎರಡೂ ಆಗಿರೋದು ವಾಯುದೇವರಾದ್ದರಿಂದ ಅವರನ್ನೇ ಪರಮಾತ್ಮ ಅವತಾರ ಮಾಡೋಕ್ಕೆ ನಡೆಸಿಕೊಡ್ತಾನೆ. ಕಲಿಯುಗದ ಒಂದು ಕಾಲ 1200 ಆಚಾರ ಅವತಾರವಾಗಿತ್ತು. ತಾವಿರೋದು ಈಗ 2019 ಇದ್ದೇವೆ. ಸೊ ಆಚಾರ ಅವತಾರ ಮಾಡಿ 819 ವರ್ಷ ಅಷ್ಟು ದಿವಸ ಆಗಿದೆ. ಆಗ ಒಂದು ಪ್ರಸಂಗ ನಡೆದಿತ್ತು ಭೂಲೋಕದಲ್ಲಿ, ತತ್ವಜ್ಞಾನ ಮರೆಯಾಗಿ ಹೋಗಿತ್ತು. ನಮಗೆ ಅರ್ಥ ಆಗುತ್ತೆ. ಈಗ ಸೂರ್ಯ ಕಾಣೋದಿಲ್ಲ, ರಾತ್ರಿ ಗೊತ್ತಲ್ಲ ಆ ರೀತಿ. ಕಲಿಯುಗ ಅಂದರೆ ಕಾಲದಲ್ಲಿ ರಾತ್ರಿ ಇದ್ದ ಹಾಗೆ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ. ರಾತ್ರಿ ಸೂರ್ಯ ಕಾಣೋದಿಲ್ಲ, ನಾವು ಕೆಲಸ ಮಾಡಬೇಕು. ಹೇಗೆ ಮಾಡಬೇಕಾಗ ಒಂದು ಬೆಳಕಿನ ವ್ಯವಸ್ಥೆ ಆಗಬೇಕಲ್ಲ. ಈ ಕಲಿಯುಗ ಅಂತಕ್ಕಂಥ ರಾತ್ರಿಯೊಳಗೆ ತತ್ವಜ್ಞಾನದ ಬೆಳಕನ್ನು ಕೊಡಲಿಕ್ಕೆ ಬಂದ ದೊಡ್ಡ ಬೆಳಕಿನ ರಾಶಿಯೇ ಮಧ್ವಾಚಾರ್ಯ. ಜನಗಳೆಲ್ಲ ತುಂಬ ದುಃಖ ಪಡ್ತಾಯಿದ್ರು. ರಾತ್ರಿ ಆದಾಗ ಅಯ್ಯೋ ಎಷ್ಟು ಕಷ್ಟ ಆಯಿತು ಅಂತ ಯಾರಿಗೆ ಗೊತ್ತಾಗುತ್ತೆ? ಕಣ್ಣಿರೋರಿಗೆ. ಕುರುಡರಿಗೆ ಹಗಲೇನು ರಾತ್ರಿ ಏನು ಹೇಳ್ತಾರೆ. ಹುಚ್ಚಿಗೆ ಅತ್ತೆ ಬರೇನು ತವ್ರ ಬರೇನು ಅಂತ ಹೇಳ್ತಾರಲ್ಲ ಹಾಗೆ. ಎಲ್ಲಿದ್ದರೂ ಅಷ್ಟೇ ಹುಚ್ಚಿದೆ. ಆದರೆ ಕಣ್ಣಿರೋರಿಗೆ ಹಗಲು ಅಷ್ಟೇ, ರಾತ್ರಿನೂ ಅಷ್ಟೇ. ಯಾರಿಗೆ ತತ್ವಜ್ಞಾನದ ಬಗ್ಗೆ ಆಸಕ್ತಿ ಇರ್ತದೆ ಅವರಿಗೆ ಪ್ರಾಬ್ಲಮ್ ಬರ್ತದೆ. ಯೋಚನೆ ಮಾಡಿ. ಇವತ್ತು ಸ್ಟ್ರೈಕ್ ಅಂತ ಹೇಳಿದರೆ ಕೆಲಸ ಇದ್ದವರಿಗೆ ಪ್ರಾಬ್ಲಮ್, ಮನೇಲಿ ಕೂಡೋರಿಗೆ ಏನು ಯೋಚನೆ ಇಲ್ಲ. ಜ್ಞಾನ ಮಾರ್ಗ ಬೇಕು ಅನ್ನೋರಿಗೆ, ಯಾರಿಗೆ ಮುಕ್ತಿ ಬೇಕು ಅನ್ನಿಸ್ತದೆ ಅವರಿಗೆಲ್ಲ ಬ್ಲಾಕ್ ಆದಾಗ ಆಗೋಗಿತ್ತು. ಆಗ ಬೆಳಕನ್ನು ಕೊಡ್ಲಿಕ್ಕೆ ಇನ್ಯಾರಿಗೂ ಸಾಧ್ಯ ಇಲ್ಲ. ರಾತ್ರಿ ಯುಗ ಇದು. ಯಾರೇ ಬಂದರೂ ಕೂಡ ಅವ್ರ ಮೈಂಡು ಪೊಲ್ಯೂಟ್ ಆಗೋಗುತ್ತೆ ಅಂಥ ಕಾಲ ಇದು. ಸರಿ ಮಾಡ್ಲಿಕ್ಕೆ ಬಂದು ಡಾಕ್ಟ್ರೇ ಪಾಪ ಹೇಳಿದ್ನಲ್ಲ, ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿದೆ, ಡಾಕ್ಟ್ರಿಗೆ ಹಾರ್ಟ್ ಪ್ರಾಬ್ಲಮ್ಮು, ಏನು ಮಾಡೋಕ್ಕಿಲ್ಲ. ಎಷ್ಟೋ ವಾಸಿ ಸ್ವಲ್ಪ ಮಾಡಬಹುದು, ಆದರೆ ಕಣ್ಣು ಪ್ರಾಬ್ಲಮ್ ಡಾಕ್ಟ್ರಿಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಇದೆ. ಕಣ್ಣಿಗೆ ಏನು ಮಾಡಬೇಕಾಗ? ಒಬ್ಬೊಂದು ಎರಡೆರಡು ಕಂಡ್ರೆ ಪೇಷಂಟಿಗೆ, ಡಾಕ್ಟ್ರಿಗೆ ನಾಲ್ಕು ಕಂಡ್ರೆ ಏನು ಮಾಡಬೇಕೀಗ? ಅಂಥ ಕಾಲ ಬಂದಿತ್ತು. ಅಂದರೆ ಪೇಷಂಟ್ಗಿಂತ ವೈದ್ಯನೇ ಭಾರಿ ಡೇಂಜರಸ್ ಸ್ಥಿತಿಯಲ್ಲಿರ್ತಾರೆ. ಇವತ್ತು ಎಂಥವ್ರು ಬರಬೇಕು ಅಂದರೆ ಸ್ಪಷ್ಟವಾಗಿರಬೇಕು. ಅಂಥ ಜ್ಞಾನ ಅಂದರೆ ವಾಯುದೇವರು. ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಾಣ್ಯಲೋಕದೊಳಗೆ, ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಾಣ್ಯಲೋಕದೊಳಗೆ. ಹರಿಕಥಾಮೃತಸಾರ ಬರೆದ ಜಗನ್ನಾಥದಾಸರು ಬರೆದ ಹಾಡದು. ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಾಣ್ಯಲೋಕದೊಳಗೆ. ಪ್ರಾಣದೇವರು ಬಿಟ್ಟು ಇನ್ಯಾರೂ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಒಂದು ಗೊತ್ತು, ದೇಹ ಉಳಿಲಿಕ್ಕೆ ಪ್ರಾಣ ಬೇಕು ಅಂತ ಗೊತ್ತಾಗಿದೆ. ಆದರೆ ನಮ್ಮ ವಿಚಾರ ಶುದ್ಧವಾಗಿರಲಿಕ್ಕೂ ಪ್ರಾಣದೇ ಇರಬೇಕು ಅಂತ ಗೊತ್ತಾಗಬೇಕು. ನಮ್ಮ ಬರೀ ಉಸಿರಾಟ ಅಲ್ಲ, ಉಸಿರಾಟದಿಂದ ಬ್ಲಡ್ ಪ್ಯೂರಿಫಿಕೇಷನ್ ಆಗಲಿಕ್ಕೆ ಮೇನ್ ಸೋರ್ಸ್ ಅದೇ, ಗೊತ್ತಾಯ್ತು. ಅದರಿಂದನೇ ಆಗೋದು. ದೇವರು ಕೊಟ್ಟ ಒಂದು ನ್ಯಾಚುರಲ್ ನಮ್ಮ ಫ್ಯೂಯಲ್ ಅಂದರೆ ವಾಯುದೇವರಿಂದ ಕೆಲಸ ಆಗಬೇಕು. ಅದಕ್ಕೆ ವೈಶ್ವಾನರ ಪರಮಾತ್ಮ ವೈಶ್ವಾನ ರೂಪದಿಂದ ವಾಯುದೇವರ ಸಮೇತ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ನೀವು ಹೋಗಿ ಉದ್ಧಾರ ಮಾಡಿ ಅಂತ ಹೇಳಿದ ತಕ್ಷಣ ಆಚಾರ್ಯರು ಅವತಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆಚಾರ್ಯರ ಅವರು ಎಷ್ಟು ಕಷ್ಟಪಡ್ತಿದ್ರು ಜನಗಳು ಅಂದರೆ, ಆ ಕಾಲಕ್ಕೆ ಜ್ಞಾನ ಬೇಕು ಅನ್ನೋರು. ವೇದಾಂತ ಸಂತತ ಕೃತಾಂತ ರಸಂನ ವಿದ್ಮಃ ಶ್ರೇಯೋ ಲಭೇಮಹಿ ಕಥಂನು ವಯಂ ಬತೇತಿ. ಮಹಾಭಾರತ, ರಾಮಾಯಣ, ವೇದ ಎಲ್ಲ ಇದೆ, ನಮಗದು ಅರ್ಥ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಿದ್ದಾರೆ. ಎಳ್ನೀರಿದೆ, ಇಳಿಸ್ಕೊಟ್ಟಿದ್ದಾರೆ, ಹೊಡಿಲಿಕ್ಕೆ ಬರ್ತಾ ಇಲ್ಲ, ಉಗುರ್ಲಿಕ್ಕೆ ಕಿತ್ತಕ್ಕೆ ಬರುತ್ತೆ. ಅದನ್ನು ಉಗುರಿಲಿ ಬರೋದಿಲ್ಲ, ಅದು ಒಳ್ಳೆ ಮಚ್ಚೇ ಬೇಕು. ಅದಕ್ಕೆ ಸಣ್ಣ ಚಾಕುಲು ಬರೋದಿಲ್ಲ, ಮಚ್ಚು ಬೇಕು. ಅದಕ್ಕೆ ಮಚ್ಚು ಇದ್ರೂ ಆಗೋದಿಲ್ಲ. ಅವನು ಹೊಡೆಯೋನೇ ಸ್ಟ್ರೆಂತ್ ಬೇಕು. ಕೈ ಕಟ್ ಮಾಡ್ಕೊಂಡು ಏನು ಮಾಡ್ತೀರ? ಈಗ ಹೋಗಿ ಒಂಚೆ ಹೋಗಿ ಮನೆಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಸ್ಟ್ರೆಂತ್ ಬೇಕು, ಉಪಯೋಗಿಸ್ಬೇಕು, ಅದು ಬಲ ಬೇಕು. ಅಂತ ಬಲಿಷ್ಠ ಯಾರು ಅಂದರೆ ಬಡಿತ್ಥಾ, ಅದೇ ಉಪನಿಷತ್ ವೇದದ ಮಾತು.
ಬಲ ಇರಬೇಕು, ಎರಡು ಬಲ, ಜ್ಞಾನ ಬಲ ಬೇಕು, ಬಾಹುಬಲ ಬೇಕು. ಅಂಥವರು ವಾಯುದೇವರು ಅಂಥೇಳಿ ಪರಮಾತ್ಮ ಕಳಿಸ್ಕೊಡ್ತಾನೆ. ಆಗ ಉಡುಪಿಯಲ್ಲಿ ಸಂಕ್ರಾಂತಿ ಮೊನ್ನೆ ಆಯ್ತಲ್ಲ, ತುಂಬ ದೊಡ್ಡ ರಥೋತ್ಸವ ಮಾಡ್ತಾರೆ. ಪರ್ಯಾಯ 2 ವರ್ಷಕ್ಕೊಮ್ಮೆ ಆದರೆ ಸಂಕ್ರಾಂತಿ ಪ್ರತಿ ವರ್ಷವೂ ಬರ್ತದೆ. ಮಕರ ಸಂಕ್ರಾಂತಿ ದೊಡ್ಡ ಹಬ್ಬ, ಉಡುಪಿಯಲ್ಲಿ ಭಾರಿ ದೊಡ್ಡ ಹಬ್ಬ. 8 ಜನ ಸ್ವಾಮಿಗಳು, ಕೆಲವು ಕಾರ್ಯಕ್ರಮಕ್ಕೆ ಅಷ್ಟಮಠಾಧೀಶರು ಇರ್ತಾರೆ. ಅಂಥ ಕಾರ್ಯಕ್ರಮ ಸಂಕ್ರಾಂತಿ. ಉತ್ತರಾಯಣ ಆ ಕಾಲಕ್ಕೆ ಒಬ್ಬ ಹುಚ್ಚ ಇದ್ದಾಗಿರ್ತಾನೆ ಊರಲ್ಲಿ, ಕಂಡೆಮುಡಿ ಫೆಲೋ, ಎಲ್ಲರಿಗೂ ಗೊತ್ತವನು ಹುಚ್ಚ ಅಂತೇಳಿ. ಅಂಥ ಮನುಷ್ಯ ತೀರ ಆರ್ಡಿನರಿ, ಪ್ರಕೃತ್ಯ ಅಕುಶಲಂ, ತೀರ ವೆರಿ ಲೋಯೆಸ್ಟ್ ಪರ್ಸನ್. ಅವನೊಳಗೆ ಅನಂತೇಶ್ವರ ದೇವರು ಪ್ರವೇಶ ಮಾಡ್ತಾರೆ ಚೇಂಜ್ ಆಗಿಬಿಡುತ್ತೆ. ಈ ಫುಟ್ಬಾಲಿಗೆ ಗಾಳಿ ಹೊಡೆದ ತಕ್ಷಣ ಅದು ರೀತಿಯೇ ಬೇರೆ ಆಗಿಬಿಡುತ್ತಲ್ಲ. ಅವನು ಚಿತ್ರ ಇದ್ದಕ್ಕಿದ್ದಾಗ ಏನು ಆನಂದ ಪಡ್ತಾನೆ, ಕೂಗ್ತಾನೆ, ನಾನು ಸಂಗೀತ ಹೇಳ್ತಾನೆ. ದೊಡ್ಡ ಒಂದು ಮುಂದೆ ಧ್ವಜಸ್ತಂಭ ಇದೆ, ದೊಡ್ಡ ಧ್ವಜಸ್ತಂಭ, ಅದು ಹತ್ತಿ ಬಿಡ್ತಾನೆ ಮೇಲಕ್ಕೆ. ಅವ್ನು ನೆಟ್ಟಿಗೆ ದಾರಿಯಲ್ಲೇ ಓಡಾಡಕ್ಕೆ ಬರೋದಿಲ್ಲ, ಅಂಥವ್ನು ಅದನ್ನು ಹತ್ತಾನೆ. ಎಕ್ಸ್ಪರ್ಟೈಸ್ ಇರಬೇಕಾದ್ರೆ ಯಾರು ಸಾಧ್ಯ ಇಲ್ಲ. ಅಲ್ಲಿ ಇಷ್ಟು ಜಾಗ 3/3 ಇದೆ ಅಷ್ಟೇ ಮೇಲ್ಗಡೆ. ಅದರಲ್ಲಿ ಭರತನಾಟ್ಯ ಮಾಡ್ತಾನೋ, ಫುಲ್ ಸ್ಟೇಜಲ್ಲೇ ಮಾಡೋದು ಕಷ್ಟ, ಅದರಲ್ಲಿ ಶಾಸ್ತ್ರೀಯವಾಗಿ ಮಾಡ್ತಾನೆ. ಮತ್ತು ಉತ್ತುಂಗ ಕೇತು ಶಿಖರೇ ಸಕೃತಾಂಗಹಾರ, ಫಸ್ಟ್ ಕ್ಲಾಸಾಗಿ ನರ್ತನ ಮಾಡ್ತಾನೆ. ಎಲ್ರಿಗೂ ಆಶ್ಚರ್ಯ ಆಗೋಯ್ತು, ಏನಿದು? ಅವ್ರಿಗೆ ಗೊತ್ತಾಯಿತು ಯಾತಕ್ಕೆ ಪರಮಾತ್ಮ ಅವರೊಳಗೆ ಆವೇಶ ಮಾಡಿದ ಅಂದರೆ, ಯಾರೋ ಕೇಪಬಲ್ ಆಗಿದ್ದವನಿಗೆ ಆವೇಶ ಮಾಡಿದ್ದರೆ ಇವನೇ ಬುದ್ಧಿವಂತಿಯಿಂದ ಏನೋ ಮಾತಾಡ್ತಾನೆ ಅಂತ ಆಗಿಬಿಡೋದು. ಬಟ್ ಇವನಲ್ಲಿ ಏನೋ ಬಂದಿದೆ ಅಂತ ಅರ್ಥ ಆಯ್ತು. ಈಗ ಇಂಥವನು ಇವತ್ತು ಏನೋ ಬಂದಿದೆ ಅಂತ ನೋಡ್ತಾರೆ. ಆಗ ಆಭಾಷ್ಯ ಸೋತ್ರ ಜನತಾಂ ಶಪಥಾನುವಿದ್ಧಂ ಉಚ್ಚೈರಿದಂ ವಚನ ಮುದ್ರತ ದೌರ್ಬಭಾಷೆ. ಒಟ್ಟ್ಯಕ್ಕೂ ಹೇಳ್ತಾರೆ, ಕೇಳಿರಿ. ಉತ್ಪತ್ಸತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞಯೇವ ಭಗವಾನ್ ಅಚಿರಾದಿಹೇತಿ. ಈ ಉಡುಪಿಯ ಪ್ರಾಂತ್ಯದಲ್ಲೇ ಎಲ್ಲವನ್ನೂ ಬಲ್ಲ ಸರ್ವಜ್ಞನಾದ ಒಬ್ಬ ವ್ಯಕ್ತಿ ಪೂರ್ಣ ಪ್ರಜ್ಞೆ ಅವತಾರ ಮಾಡ್ತಾನೆ ಇಷ್ಟರಲ್ಲೇ ಅಂತ ಹೇಳಿದರೆ. ಜನಕ್ಕೆ ದೊಡ್ಡ ಈ ಕರೆಂಟ್ ಸ್ವಲ್ಪ ಹೊತ್ತು ಬರುತ್ತೆ ಅಂತ ಹೇಳಿದ್ರೆ ಆಗೋ ಹಾಗೆ, ಇಷ್ಟೊತ್ತಿ ಬರುತ್ತೆ ಅಂದರೆ ಜನ ಹಬ್ಬ ಸದ್ಯ ರಿಲ್ಯಾಕ್ಸ್ ಮಾಡ್ಕೋಬೋದು ಅಂತಾರಲ್ಲ, ಆ ಸ್ಥಿತಿ ಬಂತು. ಅಂತಹ ಸಮಯದಲ್ಲಿ ಉಡುಪಿಯ ಹತ್ತಿರ ಪಾಜಕ ಕ್ಷೇತ್ರ, ಅಲ್ಲಿ ದಂಪತಿಗಳು ಮಧ್ಯಗೆಯರು, ಅವರ ಹೆಂಡತಿ ವೇದವತಿ ದೇವಿ. ವೇದವತಿ ಅಂತೇಳಿ ಮಧ್ವದಲ್ಲಿ ಹೇಳಿಲ್ಲ, ಬೇರೆ ಕಡೆ ಗೊತ್ತಾಗುತ್ತೆ. ಮಧ್ಯಗೆಯರು ಒಂದು ಫ್ಯಾಮಿಲಿ ನೇಮ್, ದೇಶಪಾಂಡೆ ಕುಲಕರ್ಣಿ ಅಂತಾರಲ್ಲ ಹಾಗೆ. ಅವ್ರ ಹೆಸರು ನಾರಾಯಣ ಭಟ್ಟರು, ಹೀಗೆಲ್ಲ ಹೇಳ್ತಾರೆ. ದೊಡ್ಡವರನ್ನು ಸಾಮಾನ್ಯವಾಗಿ ಅವರ ಹೆಸರಲ್ಲಿ ಕರೆಯೋದಿಲ್ಲ, ಅವ್ರ ಮನೆತನದ ಹೆಸರಲ್ಲೂ ಅವರ ಹಿರಿಮೆಯಲ್ಲಿ ಕರೀತಾರೆ. ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಹರಿಕಥಾಮಸರದಲ್ಲಿ ಹೇಳ್ತಾರೆ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಒಂದಧಿಕ 20 ಕುಭಾಷ್ಯವ ರಚಿಸೆ. ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ ಭಾರತೀ ರಮಣ ಮಧ್ವಾಭಿಧಾನದಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಭಗೊಂದಿಸುವೆ. ಅದವರು ಮಹಿಮೆ. ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಭ ಅಂತ ಮಹಾನುಭಾವರು ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ. ಅವರಿಗಿನ್ನೂ ಮದುವೆಯಾಗಿದೆ. ಅದು ಪಾಜಕ ಕ್ಷೇತ್ರ ಅಂದರೆ ಆಚಾರ್ಯ ಅವತಾರಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದರೆ ಯಾವ ಕ್ವಾಲಿಟಿ ಇರಬೇಕು, ಅತಿ ಶ್ರೇಷ್ಠವಾದ ಕ್ಷೇತ್ರ. ಅಲ್ಲಿ ಪ್ರತಿನಿತ್ಯದಲ್ಲೂ ಕೂಡ ಅವರು ಪುರಾಣ ಪ್ರವೇಶ ಮಾಡಿಕೊಂಡಿರ್ತಾರೆ. ಅವರ ಸ್ಥಳ ಮೂಲತಃ ಉಡುಪಿನೇ. ಮುಂದೆ ಯಾವುದೋ ಕಾರಣಕ್ಕೆ ಪಾಜಕ ಕ್ಷೇತ್ರ ಶಿಫ್ಟ್ ಆದರು. ಆ ಪಾಜಕದಿಂದ ಸ್ವಲ್ಪ ದೂರ ಹೋದರೆ ಒಂದು 3 ಕಿಲೋಮೀಟ್ರ್ ಜಾಸ್ತಿ ಇಲ್ಲ, ಅಲ್ಲಿ ಒಂದು ಊರಿದೆ, ಶಂಖತೀರ್ಥ ಅಂತ ಊರ ಹೆಸರು. ಇವತ್ತೂ ಇದೆ ಊರು. ತುಂಬ ಜನ ನೋಡಿರೋದಿಲ್ಲ, ಅಷ್ಟೇ ಹೋದರೆ ಪಾಜಕನೇ ನೋಡಿರೋದಿಲ್ಲ. ಅಲ್ಲಿ ಹೋದರೆ ಉಡುಪಿ ನೋಡಿದವರು ಇರ್ತಾರೆ ಕೆಲವು ಸಲ. ಶಂಖತೀರ್ಥ ಊರ ಹೆಸರೇ ಶಂಖತೀರ್ಥ. ಪೋಸ್ಟ್ ಆಫೀಸ್ ಇದೆ ಇಲ್ಲಿ, ಶಂಖತೀರ್ಥ ಪೋಸ್ಟ್ ಆಫೀಸ್ ಅಂತಾರೆ ಹೆಸರು. ಊರ ಹೆಸರು ಆ ಕಾಲದಿಂದ ಇರೋದು. ಅಲ್ಲಿ ಒಬ್ಬರು ದಂಪತಿಗಳಿರ್ತಾರೆ, ಅವರ ಮಗಳೇ ವೇದವತಿದೆ. ಅಂದರೆ ಮಧ್ಯಗೆ ಭಟ್ಟರು ಹತ್ತಿರ 2 ಕಿಲೋಮೀಟ್ರ್ ಒಳಗೆ ಅಷ್ಟು ಹತ್ತಿರದಲ್ಲಿದ್ದವರು. ಮದುವೆಯಾಯಿತು. ಅವತ್ತಿನಿಂದ ಮೊದಲಿಂದನೂ ಅವರು ಭಟ್ಟ ಅಂತ ಕರೀತಿದ್ರು. ಅವರು ನಡುಮನೆ ಭಟ್ಟ, ಮಧ್ಯಗೆ ಭಟ್ಟ ಅಂತ ಹೆಸರಿದ್ರು. ಮಧ್ಯಗೆ ಹಾಖ್ಯಗೇಹೆ ವಾಯುಸ್ತುತಿಯಲ್ಲಿ ಬರೋದು. ಇದೆಲ್ಲ ಮಧ್ಯಗೇಹರು ಮನೆತನದಲ್ಲಿದ್ದವರಿಗೆ ಭಟ್ಟ ಅಂತ ಹೆಸರಿದ್ರು. ಇವತ್ತು ಭಟ್ಟ ಅಂತಷ್ಟು ನಮಗೆ ನೆನಪಾಗೋದು ಅಡಿಗೆ ಭಟ್ಟ ಅಂತ ಫಸ್ಟು, ಅಥವಾ ಸ್ಮಾರ್ಥ ಬ್ರಾಹ್ಮಣರು ಅಂತ ಇನ್ನೊಂದು. ನಮಗೆ ಎರಡೇ ಗೊತ್ತಾಗೋದು. ಎರಡೂ ಅಲ್ಲ, ನಿಜವಾದ ಭಟ್ಟ ಶಬ್ದ. ರಾಯರ ಪುರಾಸ ಹೆಸರು ಭಟ್ಟ ಅಂತಾನೆ, ವೆಂಕಟ ಭಟ್ಟ ಅಂತ ಅವ್ರ ಹೆಸರು. ಭಟ್ಟ ಅಂತ ಹೇಳಿದರೆ ಅದಕ್ಕೇನು ಗೊತ್ತೇನು ಅರ್ಥ? ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾವಿನೀತಂ. ಸಕಲ ಶಾಸ್ತ್ರ ಪರಂಗತನಾಗಿರಬೇಕು, ವಿನಯಾದಿ ಗುಣಗಳನ್ನು ಹೊಂದಿರಬೇಕು. ಅವರನ್ನು ಭಟ್ಟ ಅಂತ ಕರೀತಾರೆ. ಇವತ್ತು ಹೇಳೋದಿಲ್ಲ ನಾವೀಗ, ಗ್ರಾಜುಯೇಟ್ ಅನ್ನೋದು ಅರ್ಥ ಇದೆ, ಡಬಲ್ ಗ್ರಾಜುಯೇಟ್ ಅರ್ಥ ಇದೆ. ಆ ರೀತಿ ಭಟ್ಟ ಶಬ್ದಕ್ಕೆ ಅಂತ ಮಹಾವಿದ್ವಾಂಸ ಅಂತ ಹೆಸರು. ಬರ್ತಾ ಹೆಸರು ಉಳ್ಕೊಡುತ್ತೋ ಗುಣ ಹೋಗ್ಬಿಡುತ್ತೆ ಅಷ್ಟೇ. ನೀರಾರಿಗೂ ಹಾಲು ಅಂತಾರಲ್ಲ ಹಾಗೆ, ಬೆಳಗಿರೋವರೆಗೂ ಹಾಲು ಅಂತ ಕರೆಯೋ ಹಾಗೆ. 2ನೇ ಪಂಕ್ತಿ ಮಜ್ಜಿಗೆ, ಅದಕ್ಕೆಲ್ಲ ಮಜ್ಜಿಗೆ ಅಂದರೆ ಬರೀ ವೈಟ್ ಕಂಟೆಂಟ್ ಅಷ್ಟೇ, ಇನ್ನೇನಿರೋದಿಲ್ಲ. ಇವತ್ತು ಆ ರೀತಿ ಆಗೋಗ್ಬಿಟ್ಟಿದೆ. ಬರೀ ಬ್ರಾಹ್ಮಣ ಬೇರೆ, ನಿಜವಾದ ಭಟ್ಟ ಬೇರೆ.
ರಾಯರು ಆ ಮನೆತನದ ಅಂಥ ಮನೆತನದ ಅವರು ಭಟ್ರು, ಇವರು ಭಟ್ಟ. ಅವ್ರು ದೊಡ್ಡ ಸೇವೆ ಮಾಡ್ಕೊಂಡಿದ್ರು, ದೇವರ ಸೇವೆನ. ಇದನ್ನು ಫಾಸ್ಟಾಗಿ ಹೇಳಬೇಕಾದ್ರೆ ಡೀಟೇಲ್ಸ್ ಹೇಳ್ತಾ ಇಲ್ಲ. ಅವ್ರು ಪ್ರತಿನಿತ್ಯ ಅಲ್ಲಿಂದ ಉಡುಪಿಗೆ ಹೋಗ್ತಾ ಇದ್ದರು, ಪಾದಕ ಕ್ಷೇತ್ರದಿಂದ ಉಡುಪಿಗೆ ಹೋಗಿ ಅಲ್ಲಿ ಪುರಾಣ ಹೇಳಿ ಬರ್ತಾಯಿದ್ರು. ಪುರಾಣ ಹೇಳೋದಕ್ಕೆ ಅಷ್ಟು ದೂರ, ಅವಾಗೆಲ್ಲ ಬಸ್ಸು ವೆಹಿಕಲ್ ಏನೇ ಇಲ್ಲ, ನಡ್ಕೊಂಡು ಹೋಗಿ ಬರಬೇಕು. ಸುಮಾರು 15 ಕಿಲೋಮೀಟ್ರ್ ದೂರ. ಪುರಾಣ ಹೇಳೋದಕ್ಕೆ ಅಷ್ಟು ದೂರ ಹೋಗ್ತಿದ್ರು ಅಂದರೆ ನಾವು ಅಷ್ಟು ದೂರ ಬರಬೇಕಲ್ಲ ಅಂತ ಕೇಳಾಗಿಲ್ಲ. ಹೇಳೋರೇ ಅಷ್ಟು ದೂರ ಬರ್ತಾರೆ ಅಂದರೆ ಇನ್ನು ಹೋಗಬೇಕಲ್ಲ. ಅದು ಅಂತಿಂಥ ಪುರಾಣ ಅಲ್ಲ ಅವರು. ಇವತ್ತು ಪುರಾಣ ಅಂದರೆ ಇವತ್ತು ಆಲ್ಮೋಸ್ಟ್ ಹೋಗೇ ಬಿಟ್ಟಿದೆ. ಪುರಾಣ ಅಂದರೆ ನಾವು ಸಣ್ಣವರಿದ್ದ ಕಾಲಕ್ಕೆ ಪುರಾಣದಿಂದ ಉಳ್ಕೊಂಡಿದ್ದು ಸ್ವಲ್ಪ ಆಗ, ಪುರಾಣದ ಕಾನ್ಸೆಪ್ಟ್ ಇತ್ತು. ಈಗ ಹರಿಕತೆ ಪುರಾಣ ಎರಡು ಹೋಗಿಬಿಟ್ಟಿದೆ. ಹರಿಕತೆ ಸಿನಿಮಾ ಕಥೆ ಹೇಳೋ ಸ್ಥಿತಿ ಬಂದೋಗಿದೆ ಅಷ್ಟೇ. ಪುರಾಣ ಅಂತೂ ಆಲ್ಮೋಸ್ಟ್ ಔಟ್ಡೇಟೆಡ್, ಸರಿಯಲ್ಲ. ಪುರಾಣ ಎಂಬುದು ತುಂಬ ಒಳ್ಳೆ ಮಾಧ್ಯಮ, ಅದು ಗೊತ್ತಾಯ್ತಾ. ಪುರಾಣ ಎಲ್ಲ ಕೂಡ ದೇವರ ಕಥೆ ಹೇಳೋದಕ್ಕೆ ಡೆಫಿನೆಟ್ ಮೀಡಿಯಾ ಬೇರೆ ಅಷ್ಟೇ ಹೊರತು ಗತಿಕತೆ ಆಗಲಿ, ನಾಟಕ ಆಗಲಿ, ಬಯಲಾಟ ಆಗಲಿ, ಏನೇ ಹೇಳಲಿ, ದೇವ್ರ ಮಹಿಮೆಯನ್ನು ಆ ವರ್ಗದ ಜನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡೋದಷ್ಟೇ. ಆ ಪುರಾಣ ಭಾರಿ ಪವರ್ಫುಲ್ ಮೀಡಿಯಾ ಅದು. ಅವ್ರೇನು ಮಾಡಿದ್ರು, ಪ್ರತಿನಿತ್ಯ ಹೋಗಿ ಹೇಳಿ ಬರ್ತಾಯಿದ್ರು. ಎಂಥ ಪುರಾಣ ಹೇಳ್ತಿದ್ರು ಗೊತ್ತಾ ಅವರು? ಗೋವಿಂದ ಸುಂದರ ಕಥಾ ಸುಧಯಾಸ ನೃಣಾಂ ಆನಂದಯನ್ನಖಿಲ ಕೇವಲಮಿಂದ್ರಿಯಾಣಿ ಕಿಂತು ಪ್ರಭೋ ರಜತಪೀಠ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ಅವರ ಅನಂತೇಶ್ವರ ದೇವಸ್ಥಾನ, ಕೃಷ್ಣನ ಗುಡಿ ಇಲ್ಲಾಗ ಆಚಾರ ಬಂದರೆ ಕೃಷ್ಣ ಬಂದಿತ್ತು. ಮುಂದೆ ಚಂದ್ರಮೌಳೇಶ್ವರ, ಹಿಂದೆ ಅನಂತೇಶ್ವರ. ಅಲ್ಲಿ ಕೂತ್ಕೊಂಡು ಪ್ರವಚನ ಮಾಡೋದು, ಆ ಪುರಾಣ ಹೇಳೋದು. ಆ ಪುರಾಣ ಹೇಳಿದಾಗ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದರೆ, ನ ಕೇವಲ ಬರೀ ಜನಗಳಿಗೆ ಸಂತೋಷ ಆಗೋದಲ್ಲ, ಅಲ್ಲಿರೋ ದೇವತೆಗಳು ಸಂತೋಷ ಪಡ್ತಿದ್ರು. ಭಲೆ ಭಾರಿ ಚೆನ್ನಾಗಿ ಹೇಳ್ತೀರಿ ಅಂತ. ಹಾಗೆ ಪುರಾಣ ಹೇಳಬೇಕು ಅಂತ ಅರ್ಥ. ನಾವು ಎದುರು ಎಷ್ಟು ಜನ ಕೊಡ್ತಾರೆ ಎಂಬುದು ಇಂಪಾರ್ಟೆಂಟ್ ಎಷ್ಟೋ, ಅದಕ್ಕಿಂತ ಇಂಪಾರ್ಟೆಂಟು ಕೇಳದೆ ನಮಗೆ ಕಾಡದೇನೆ ಕೇಳೋರಿದ್ದಾರೆ. ಇವತ್ತೊಂದು ಅರ್ಥ ಆಗುತ್ತೆ. ರೇಡಿಯೋ ಟಾಕ್ ಕೊಡ್ತಾರೆ, ಒಬ್ಬರು ಇರೋದಿಲ್ಲ ಅಲ್ಲಿ, ಗೊತ್ತಾಯ್ತಾ. ರೇಡಿಯೋ ಟಾಕ್ ಗೊತ್ತಾ, ಯಾರು ನಮ್ಮನ್ನು ಕೂಡಿಸ್ಬಾ ಈಗ ಮಾಡಿ ಹೋಗ್ಬಿಟ್ಟಿರ್ತಾರೆ. ಯಾರು ಕೇಳೋದಿಲ್ಲ ಅಲ್ಲ, ಎಷ್ಟು ಜನ ಕೇಳ್ತಾರೆ ಮನಸ್ಸಲ್ಲಿ ಇರ್ಬೇಕು ನಮಗಾಗ. ಲ್ಯಾಕ್ಸ್ ಆಫ್ ಪೀಪಲ್ ಕೇಳ್ತಾರೆ. ಆ ದೃಷ್ಟಿಯಿಂದ ಹೇಗೆ ಹೇಳ್ತಾನೋ ಆ ರೀತಿಯಲ್ಲಿ ಪುರಾಣ ಪ್ರವಚನ ಹೇಳಬೇಕಾದ್ರೆ ಎದುರು ಕೂತವರು ಅಷ್ಟೇ ಅಲ್ಲ, ಎಲ್ಲ ಕಡೆ ದೇವತೆಗಳಿದ್ದಾರೆ, ಅವರು ಕೇಳ್ತಾರೆ. ಅವರು ಕೇಳೋದು ಅನುಗ್ರಹ ಮಾಡಲಿಕ್ಕೆ, ಇವರು ಕೇಳೋದು ತಿಳ್ಕೊಳ್ಳೋಕ್ಕೋಸ್ಕರ. ಕ್ವಾಲಿಟಿ ಎಂದೂ ಡೌನ್ ಆಗಬಾರ್ದು, ಅದನ್ನ ಜ್ಞಾಪನ ಇರಬೇಕು. ಕ್ವಾಲಿಟಿನ ಯಾವುದೋ ಹಾಲು ಕೊಡ್ತಾರೆ, ಯಾರಿಗೆ? ರಾಯರಿಗೆ ಅಭಿಷೇಕಕ್ಕೆ. ಆ ಕ್ವಾಲಿಟಿ ಬೇರೆ ಆಗಿಬಿಡುತ್ತೆ. ನೀರು ಹಾಕಿರೋ ಗೊತ್ತು, ನಮ್ಮ ವಂಶನೇ ಹಾಳಾಗುತ್ತೆ ಅಂತ ಗೊತ್ತು ಅವನಿಗೆ. ಒಳ್ಳೇದು ಕೊಡ್ತಾನೆ, ಕೊಡಬೇಕು. ನಿಮಗೆ ತೊಗೊಂಡು ಅಂತ ಕೊಡ್ತೀವಿ, ಯಾವುದೋ ಒಂದು ಕೊಡ್ತಾರೆ. ನಮಗೆ ಬೇರೆ, ದೇವರದ್ದೇ ದೇವರು. ರಾಯರ ಅಭಿಷೇಕಕ್ಕೆ ಕ್ವಾಲಿಟಿ ಎಕ್ಸ್ಪೋರ್ಟ್ ಕ್ವಾಲಿಟಿ ನಮಗೆ ಅರ್ಥ. ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದರೆ A1 ಕ್ವಾಲಿಟಿ. ಅವ್ರು ಹೆಚ್ಚು ಕಡಿಮೆ ನಮ್ಮ ಹಾಡುಗಳಿಗೆ ಮುಳಿಸ್ಬಿಡ್ತಾರೆ ಅಂತ ಅಕ್ಸೆಪ್ಟೇ ಮಾಡೋದಿಲ್ಲ ಅಂತ. ಅಷ್ಟು ಪರ್ಫೆಕ್ಟ್ ಇದ್ದರೆ ಮಾತ್ರ ತೊಗೊಳ್ಳೋದು ಅವರು. ಎಲ್ಲ ಟೈಪು ಚೆಕ್ ಮಾಡ್ತಾರಂತವ್ರು. ಚೆಕ್ ಮಾಡದೆ ತೊಗೊಳ್ಳೋರು ನಾವು ಇಂಡಿಯಾದವ್ರು ಒಂದೇ. ಏನೇ ಬಂದು ಒಳಗೆ ತಕ್ಷಣ ತೊಗೊಂಡ್ಬಿಡ್ತಾರೆ. ಅವ್ರು ಹಾಗೆಲ್ಲ ತೊಗೊಳ್ಳೋದಿಲ್ಲ. ಅವ್ರು ಅಡ್ವಾನ್ಸ್ ಕೊಟ್ಟರು ಹೋದರೂ ಪರವಾಗಿಲ್ಲ ಅಂತ ಡೆಸ್ಟ್ರಾಯ್ ಮಾಡಿ ಹಾಕಿಬಿಡ್ತಾರಂತ. ಅಷ್ಟು ಕೇರ್ಫುಲ್ ಆಗಿರುತ್ತೆ. ನಾವು ಎರಡು ಪರೀಕ್ಷೆ ಮಾಡಿದ್ರೆ ತೊಗೋತೀವಿ. ಏನು ಬಂದರೂ ತೊಗೋತೇವೆ, ಏನು ಬಂದರೂ ಒಳಗೂ ತೊಗೊಂಡ್ಬಿಡ್ತೇವೆ, ತಿಂದಾಕ್ಬಿಡ್ತೇವೆ. ಏನು ಕೊಟ್ಟು ತಿಂದ ಆಮೇಲೆ ಏನು ಅಂತ ಕೇಳ್ತಾನಂತ ಪುಣ್ಯಾತ್ಮ. ಇಟ್ಟರೆ ಪ್ರಸಾದ ಕೊಟ್ಬಿಟ್ಟು ತಿಂದುಬಿಡ್ತಾರೆ, ಯಾರ್ದು ಅಂತ ಆಮೇಲೆ ಕೇಳ್ತಾನೆ. ಅಂದರೆ ಡಸ್ಟ್ಬಿನ್ಗಿಂತ ಹೋಪ್ಲೆಸ್ ನಮ್ಮ ಬಾಡಿ. ಡಸ್ಟ್ಬಿನ್ಗೆ ಹಾಕ್ತಾರಲ್ಲ, ಡಸ್ಟ್ಬಿನ್ಗೆ ಹಾಕ್ಬೇಕಾದ್ರೆ ಯೂಸ್ಲೆಸ್ ಅಂತ ಗ್ಯಾರಂಟಿ ಮಾಡಿ ಡಸ್ಟ್ಬಿನ್ಗೆ ಹಾಕ್ತಾರೆ. ನಾವು ತಿಂದು ವಾಟ್ ಈಸ್ ದಿಸ್ ಅಂತ ಏನು ಹೇಳಬೇಕೇನ್ರಿ? ಈ ರೀತಿ ತಿಂದರೆ ಮನುಷ್ಯ ಎಂದೂ ಉದ್ಧಾರ ಆಗೋದಿಲ್ಲ. ನಮ್ಮ ಬಾಡಿ ಒಳಗೆ ಹೋಗೋದು, ಅದು ಗೊತ್ತಾಯ್ತಾ? ಅದಕ್ಕೆ ಡ್ರಿಂಕಿಂಗ್ ವಾಟರ್ ಬೇರೆ, ಬೇತಿಂಗ್ ವಾಟರ್ ಬೇರೆ. ಮೈ ಮೇಲೆ ಬೀಳೋದ್ರೆ ಒಳಗೆ ಹೋಗೋ ನೀರು ಬೇರೆ. ಎಷ್ಟು ಶುದ್ಧ ಇರಬೇಕು ಗೊತ್ತಾಯ್ತಾ? ಒಳಗೆ ಹೋಗ್ತಕ್ಕಂಥ ಆಹಾರ, ಹೊಟ್ಟೆ ಒಳಗೆ ಹೋದರೆ ಆಹಾರ, ತಲೆಯೊಳಗೆ ಹೋದರೆ ಜ್ಞಾನ, ಅದು ವಿಚಾರ. ಅದು ಪರ್ಫೆಕ್ಟಾಗಿರಬೇಕು. ಇವತ್ತು ಕೆಟ್ಟ ಫುಡ್ ತಿಂದರೆ ದೇಹ ಹಾಳಾಗಿ ಹೋಗುತ್ತೆ, ಕೆಟ್ಟ ವಿಚಾರ ಕೇಳಿದರೆ ಮನಸ್ಸು ಕೆಟ್ಟ ಹಾಳಾಗಿ ಹೋಗುತ್ತೆ. ಇವತ್ತು ಎಲ್ಲಿ ಹೋದರೂ ಕೆಟ್ಟ ಫುಡ್ಡು, ಕೆಟ್ಟ ವಿಚಾರನೇ ಇರೋದು. ಟಿ ವಿಲಿ ಏನು ಮಹಾ ಒಳ್ಳೆಯ ವಿಚಾರ ಬರುತ್ತೆ ಇವರಿಗೆ, ಬಂದಾಗ ಇವರೇ ಆಫ್ ಮಾಡಿಬಿಡ್ತಾರೆ. ಅದ್ರ ಅಕಸ್ಮಾತ್ ಬರೋದಿಲ್ಲ, ಬಂದರೆ ಆನೆ ಮಾಡೋದಿಲ್ಲ. ಅದು ಇವರು ಮಾಡೋದೆಲ್ಲ ಕೆಲಸಕ್ಕೆ ಬರುತ್ತೇನೆ. ಅಂದರೆ ಮನುಷ್ಯ ಇವತ್ತು ನೋಡಬಾರ್ದು ನೋಡ್ತಾನೆ, ಕೇಳಬಾರ್ದು ಮಾಡ್ತಾನೆ. ಎಲ್ಲ ಪ್ರಾಣಿಗಳಿಗಿಂತ ಹೋಪ್ಲೆಸ್ ಇರ್ತಾನೆ. ಅದು ಯಾವ ಅನುಸಂಧಾನ ಬಿಟ್ಟೋಗಿದೆ ಅವನಿಗೆ. ಇನ್ನೊಬ್ಬರು ನೋಡ್ತಾರೆ ಅಂತ ನಾವು ಸ್ವಲ್ಪ ಅಲರ್ಟ್ ಆಗ್ತೇವೆ. ಒಳ್ಳೆ ಪುರಾಣ ಹೇಳ್ತಾ ಇದ್ದೆ. ಅವ್ರು ಪುರಾಣ ಹೇಳಬೇಕಾದ್ರೆ ಯೋಚನೆ ಮಾಡ್ತಾಯಿದ್ದೆ. ಆಗ ಮಾಯಾವಾದ ಮತ ಭಾರಿ ಪ್ರಸಾರದಲ್ಲಿತ್ತು. ದೇವರಿಗೆ ಆಕಾರ ಇಲ್ಲ, ದೇವರಿಗೆ ಗುಣಗಳಿಲ್ಲ, ಜಗತ್ತೆಲ್ಲ ಸುಳ್ಳು, ಇಂಥ ಮತ ಭಾರಿ ಹೆಚ್ಚು ಡಾಮಿನೇಟ್ ಆಗಿತ್ತು. ಪುರಾಣ ಹೇಳ್ತಾ ಇದ್ದಾರೆ, ಮತ ಪ್ರಸಾರದಲ್ಲಿ ಅಂದ್ಕೊಂಡ್ರು ಅವರು. ನಾವು ಪುರಾಣದಲ್ಲಿ ಕೇಳೋದೆಲ್ಲ ಕೃಷ್ಣ ಎಷ್ಟು ಅದ್ಭುತ, ಸಾಕ್ಷಾತ್ ಮನ್ಮಥ ಅಂತ ಕೇಳ್ತೇವೆ. ಇವರು ನಿರಾಕಾರ ಅಂತ ಹೇಳ್ತಾರೆ. ಪರಮಾತ್ಮ ಅನಂತಾನಂತ ಗುಣಪರಿಪೂರ್ಣ ಅಂತ ವೇದ ಹೇಳ್ತಾ ಇದೆ, ಇವರು ಗುಣಗಳೇ ಇಲ್ಲ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರು. ಮಾಡ್ತಿದ್ದಾಗ ಒಂದು ಯೋಚನೆ ಮಾಡಿದ್ರು, ಇದು ಸಾಮಾನ್ಯರಿಂದ ಪರಿಹಾರವಾಗ ಪ್ರಶ್ನೆ ಅಲ್ಲ, ಇದಕ್ಕೆ ದೊಡ್ಡ ವ್ಯಕ್ತಿನೇ ಹುಟ್ಟಿ ಬರಬೇಕು ಅಂದ್ಕೊಂಡು. ತ್ರಾತಾಯ ಏವ ನರಕಾತ್ ಸಹಿ ಪುತ್ರ ನಾಮ.
ಮುಖ್ಯಾವನಂ ನ ಸುಲಭಂ ಪುರುಷಾದ ಪೂರ್ಣ. ಅವ್ರು ಅಂದ್ಕೊಂಡ್ರಂತೆ, ನಮ್ಮ ಮನೆಗೆ ಒಬ್ಬ ಮಗ ಬೇಕು. ಯಾತಕ್ಕೆ ಮಗ ಬೇಕು? ನಮಗೆ ಯೋಚನೆ ಕೂಡ ಮಾಡೋದಲ್ಲ, ಮಗ ಬೇಕು ಅಷ್ಟೇ ನಮಗೆ. ಆದರೆ ಇನ್ನೂ ಕೆಲವರು ಬೇಕು, ಆಸ್ತಿ ಇದೆ ನೋಡ್ಕೊಳ್ಳೋಕೆ ಹೋಗಬೇಕು, ಒಬ್ಬ ಸ್ಕೂಟರ್ ಇದೆ ನೋಡೋಕೆ ಹೋಗ್ಬೇಕು, ಕಾರ್ ನೋಡ್ಕೊಳ್ಳೋಕೆ, ಇಷ್ಟೇ ನಮ್ಮ ಯೋಚನೆ. ಅವ್ರಿಗೆ ಹಾಗಲ್ಲ, ವಂಶೋದ್ಧಾರ ಮಾಡ್ತಕ್ಕಂಥ ಮಗ ಬೇಕು. ತ್ರಾತಾಯ ಏವ ನರಕಾತ್ ಸಹಿ ಪುತ್ರ ನಾಮ. ಆಫೀಸಿಗೆ ಅಪಾಯಿಂಟ್ ಮಾಡ್ಕೋತಾರೆ, ಏನಂತ? ಆಫೀಸ್ ಡೆವಲಪ್ ಮಾಡಲಿಕ್ಕೆ ಅಂತೇಳಿ. ಅವ್ನು ಡೆವಲಪ್ ಆಗಲಿಕ್ಕಲ್ಲ, ಆಫೀಸ್ ಡೆವಲಪ್ ಮಾಡಿದ್ರೆ ಅವ್ನು ಡೆವಲಪ್ ಆಗ್ತದೆ. ಅದು ಬಿಟ್ಟು ಯಾರೊಬ್ಬನೇ ಡೆವಲಪ್ ಆಗಿದ್ರೆ ಆಫೀಸ್ ಹಾಳು ಮಾಡಿಬಿಡುತ್ತೆ. ಗೊತ್ತಾಯ್ತಲ್ಲ? ಯಾರೇ ಕೆಲಸ ಕೊಡಬೇಕಾದ್ರೆ ಕೆಲಸ ಕೊಟ್ಟವನು ತಮ್ಮ ಕೆಲಸ ಮಾಡಿ ಇದನ್ನು ಮುಂದಕ್ಕೆ ತರಲಿ ಅಂತ ಮಾಡ್ತಾರೆ. ಅದಕ್ಕೆ ಏನೇನು ವಂಶ ಬೆಳೆಸ್ಬೇಕು. ನಮಗೆ ಕಾನ್ಸೆಪ್ಟೇ ಇಲ್ಲ ಇವತ್ತು. ನಮಗೆ ದನ ತಿನ್ನೋದು ಹೋಗೋದು. ನಮ್ಗೆ ಯಾರು ಕೆಡ್ತಾರೆ? ಹಾಗೆಲ್ಲ ಇಲ್ಲ. ನಾವು ಭಗವಂತ ನಮ್ಮ ಮನೆಯೇ ಆಫೀಸ್ ಇದ್ದ ಹಾಗೆ. ಮನೇಲಿ ಭಾಗವತಾದಿ ಗ್ರಂಥಗಳಿವೆ, ಸಾಲಿಗ್ರಾಮಾದಿಗಳಿವೆ. ನೆಕ್ಸ್ಟ್ ಯಾರು ಬರ್ತಾರೆ ಅದಕ್ಕೆ ಯೋಚನೆ ಮಾಡಬೇಕದನ್ನು. ಅದು ಇನ್ಚಾರ್ಜ್ ಕೊಡಬೇಕು ಅವ್ರಿಗೀಗ. ಅದು ಯೋಚನೆ ಮಾಡ್ತಾರೆ. ಯಾವುದೋ ಮುರುಕ್ ಸ್ಟೂಲ್ ಇರುತ್ತೆ, ಚೇರ್ ಇರುತ್ತೆ, ಇನ್ನು ಯಾರಿಗೆ ಕೊಡಬೇಕು ಯೋಚನೆ ಮಾಡ್ತಾನೆ. ಯಾಕೆ ಯಾರಿಗೆ ಕೊಡಬೇಕು? ಎಷ್ಟು ಬೆಲೆ ಟೀ ಕುಡ್ ಬೆಲೆ ಎಷ್ಟು ಬೆಲೆ ಇರುತ್ತೆ, ಆ ಥರ ಯೋಚನೆ ಮಾಡ್ತಿರ್ತಾನೆ. ಅದು ಟೀ ಕುಡ್ಡಿರ್ಬೋದು, ಸಾಲಿಗ್ರಾಮದ ಬೆಲೆ ಎಷ್ಟು, ಭಾಗವತದ ಬೆಲೆ ಎಷ್ಟು. ಜನ್ರೇಷನ್ ಸಂಸ್ಕೃತಿ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಹಾಗೇನೆ ಜ್ಞಾನ ಪಾಸನ ಆಗ್ತಾನೇ ಇರಬೇಕು. ಹಾಗೇನೆ ಜ್ಞಾನ ನಿಲ್ಲಬಾರದು. ನೀರು ಹರಿಯೋವರೆಗೂ ಹೇಗೆ ಶುದ್ಧನೋ, ಜ್ಞಾನ ಪಾಠ ಪ್ರವಚನ ಆಗ್ತಿದ್ದರೆ ಶುದ್ಧ ಇರ್ತದೆ ಯಾವಾಗಲೂ ಕೂಡ. ಅದಕ್ಕೆ ಪ್ರೊಫೆಸರ್ ಡಿಮ್ಯಾಂಡ್ ಇರೋ ಹಾಗೆ ಜ್ಞಾನ ಕಾರ್ಯಕ್ಕೆ ಬಂದಾಗ ಅಡ್ವೈಸ್ ಕಮಿಟಿ ಇವರು ಸೇರಿಸ್ತಾರೆ, ಎಕ್ಸಿಕ್ಯೂಟಿವ್ ಪ್ರಸಂಗ ಅವ್ರನ್ನ ಸೇರಿಸ್ತಾರೆ. ಅದಕ್ಕೆ ಜ್ಞಾನ ಪವಿತ್ರವಾಗಿರಬೇಕಾದ್ರೆ ಪಾಠ ಪ್ರವಚನ ಆಗಬೇಕು, ಮನೆ ಅಂಥ ಮಕ್ಕಳು ಹುಟ್ಟಬೇಕು. ಆಗ ವಂಶೋದ್ಧಾರವಾಗ್ತದೆ. ನಮಗೆಲ್ಲಿ ಯೋಚನೆ ಮಾಡ್ತಾ ಇಲ್ಲ ನಾವು ಅದನ್ನು. ರಾಯರು ಕೂಡ ಹಾಗೆ ಹುಟ್ಟಿದ್ದು. ಅವರ ತಂದೆ ತಿಮ್ಮಣ್ಣ ಭಟ್ಟರು, ತಾಯಿ ಗೋಪಿಕಾಂಬ ಇಬ್ಬರು ಕೂಡ ತಿರುಪತಿಗೆ ಹೋಗ್ತಾರೆ, ಸೇವೆ ಮಾಡ್ತಾರೆ. ಆಗ ಹುಟ್ಟಿದ ಮಹಾನುಭಾವರೇ ರಾಘವೇಂದ್ರ ಸ್ವಾಮಿ. ಅನಂತೇಶ್ವರನ ಸೇವೆಯಿಂದ ಮಧ್ವಾಚಾರ್ಯ ಹುಟ್ಟಿದರು. ಅವರಿಗೆ ವೆಂಕಟರಮಣ ಸೇವೆ ಮಾಡಿದ್ದಕ್ಕೆ ರಾಘವೇಂದ್ರ ಸ್ವಾಮಿ ಹುಟ್ಟಿದರು. ಇದು ಅರ್ಥ ಮಾಡಿಕೊಂಡ್ರೆ ದೊಡ್ಡ ವ್ಯಕ್ತಿಗಳು ಎಂದೂ ಕೂಡ ಸಾಮಾನ್ಯ ರೀತಿಯ ಹುಟ್ಟಿ ಬರೋದಿಲ್ಲ. ದೊಡ್ಡ ದೊಡ್ಡ ಪೋಸ್ಟ್ ಸಿಗಬೇಕಾದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಒಳ್ಳೆ ಗುಡ್ ಕಾಂಟ್ಯಾಕ್ಟ್ ಬೇಕು. ಇಲ್ಲ ಸರ್, ದೊಡ್ಡ ಕೆಲಸ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಕೆಲಸ ಸಿಗಬೇಕಾದ್ರೆ ಹೇಗೆ ಎಫರ್ಟ್ಸ್ ಹಾಕ್ತೇವೋ, ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೆ ಭಾರಿ ಎಫರ್ಟ್ಸ್ ಆಗ್ತವೆ. ಅವ್ರು 12 ವರ್ಷ ಸೇವೆ ಮಾಡ್ತಾಯಿದ್ದಾರೆ. 12 ವರ್ಷಗಳ ಕಾಲ. ನಾವು ಉಡುಪಿಗೆ ಹೋಗೋಣ, ಅಲ್ಲೇ ಇದ್ದು ಬಿಡೋಣ, ಸೇವೆ ಮಾಡೋಣ ಅಂತ ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೊಂಡ್ಬಿಟ್ಟು, ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾಹ ಯತ್ಸೇವಯ ಗುಣಗಣಾಢ್ಯಮಪತ್ಯಮಾಪುಹು ತಂ ಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ ಅಂತ ಹೇಳಿ, ಅಂಥ ಜ್ಞಾನಿಯಾದ ಮಗ ತತ್ವಜ್ಞಾನನೂ ಕೊಡಬೇಕು, ವಂಶೋದ್ಧಾರನೂ ಮಾಡಬೇಕು. ಅಂಥ ಮಗ ನಮ್ಮ ಮಗನೇ ಆಗಿ ಯಾಕೆ ಹುಟ್ಟಬಾರ್ದು ಅಂದ್ಕೊಂಡ್ರು. ಎಷ್ಟು ದೊಡ್ಡ ಆದರ್ಶ ಇದು. ನಮ್ಮೂರಲ್ಲೇ ಮೆಡಿಕಲ್ ಕಾಲೇಜ್ ಆದರೆ, ನಮ್ಮೂರಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಯೋಚನೆ ಮಾಡ್ತೀವಲ್ಲ, ನಮ್ಮ ಮನೆಯಲ್ಲೇ ಜ್ಞಾನಿ ಮಗ ಹುಟ್ಟುಬಿಟ್ರೆ ಅದು ಸುಮ್ಮನೆ ಅಲ್ಲ ಅಂಥೇಳಿ ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ ಅಂತ ಪುರಾಣ ಕಥೆ ಕೇಳಿದ್ರು. ಅವರೇ ಹೇಳಿದರು, ಹೋಗಿ ಸೇವೆ ಮಾಡ. 12 ವರ್ಷ ಸೇವೆ ಮಾಡ್ತಾರೆ. ಇವತ್ತು ನಮಗೆ ಸೇವೆ ಅಂದರೆ ಏನು ಗೊತ್ತೇನು? ಸೇವೆ ಮಾಡೋ ಪೂರ್ತಿ ನಮಸ್ಕಾರ ಬಂದ ಅಂದರೆ ಏನು ಬೇಕಾದ್ರೂ ತಿಂದುಬಿಡ್ತಾನೆ. ಆಮೇಲೆ ಅಲ್ಲಿವರೆಗೂ ಸ್ವಲ್ಪ ನಿಯಮ ಅಂಥೇಳಿ. ಹಾಗೆಲ್ಲ ಅಲ್ಲ. ನಮ್ಮ ಪ್ರಾಮಾಣಿಕತೆ ಅಂದರೆ ಇಷ್ಟು ವರ್ಷ ಯಾರು ಸರ್ವಿಸ್ ಹೇಳಿದ್ರು, ಆನೆಸ್ಟ್ ಆಗಿರಬೇಕು. ಅವರು ಎಷ್ಟು ವರ್ಷ ಆನೆಸ್ಟ್ ಇರಬೇಕು ಸರ್ ಅಂತ ಕೇಳಿದರೆ, ಥ್ರೂಔಟ್ ಆನೆಸ್ಟ್ ಆಗಿರ್ಬೇಕು. ಅದು ಆನೆಸ್ಟಿ 4 ದಿವಸ ಇರ್ತದೆ. ಆನೆಸ್ಟಿ ಎಷ್ಟು ದಿವಸ ಅಂತ ಕೇಳಿದಾಗಲೇ ಇದು ನಾಟ್ ಆನೆಸ್ಟ್ ಅಂತ ಅರ್ಥ. ಇವತ್ತು ಫುಡ್ ಯಾವಾಗಲೂ ಒಳ್ಳೇದಾಗಿರಬೇಕು, ಯಾವಾಗಲೂ ಆನೆಸ್ಟ್ ಆಗಿರಬೇಕು. ಇವತ್ತು ನಾವು ಒಂದು ಸರಿ ದೇವ್ರು ನಂಬಿದ್ವಿ ಅಂದರೆ ವಾರ ತಿಂಗಳ ಕೆಲಸ ಅಲ್ಲ ಅದು ನಮ್ಮ ಲೈಫ್ ಟೈಮ್ ವರ್ಕ್. ಅದು ದೇವ್ರು ಡೆಡಿಕೇಟ್ ಮಾಡಬೇಕು ನಾವೀಗ. ಅದಕ್ಕೆ ಪ್ರತಿನಿತ್ಯದಲ್ಲೂ ಕೂಡ ಅವರು ಮೊದಲೇ ಬ್ರಾಹ್ಮಣ ದೇಹಕ್ಕೆ ಹೆಚ್ಚು ಎಂಜಾಯ್ಮೆಂಟ್ ನಾಟ್ ಅಲೋಡ್. ಗೊತ್ತಾಯ್ತಾ? ಯಾಕೆ ಗೊತ್ತಾ? ಸ್ಟೂಡೆಂಟ್ ಲೈಫ್ ಅಂದರೆ ಹೇಗೋ ಬ್ರಾಹ್ಮಣ ಅಂದರೆ ಸ್ಟೂಡೆಂಟ್ ಲೈಫ್ ಇದ್ದಾಗೆ. ವಿದ್ಯಾತುರಾಣ ನ ಸುಖಂ ನ ನಿದ್ರ. ಬ್ರಾಹ್ಮಣ ಅಂದರೆ ಇವತ್ತೇನು ನಮಗೆ ಅರ್ಥನೇ ಇಲ್ಲ. ಬ್ರಾಹ್ಮಣರ ಸಮಾಜದ ಗುರು ಅಂತ ಕರೀತಾರೆ. ಎಂಟೈರ್ ಸೊಸೈಟಿನ ಗೈಡ್ ಮಾಡಬೇಕಲ್ಲ, ಅಷ್ಟು ಜವಾಬ್ದಾರಿ. ಡ್ರೈವರ್ ಇದ್ದ ಹಾಗೆ. ಇವತ್ತು ಎಲ್ಲರೂ ನಿದ್ದೆ ಮಾಡಿ ಬಸ್ ಡ್ರೈವರ್ ನಿದ್ದೆ ಮಾಡಿದ್ರೆ ಗತಿ ಏನಾಗುತ್ತಾಗ? ಅವನು ಎಲ್ಲಿ ಸಹ ಸುಮ್ಮನೆ ಇರ್ತೀವಿ. ಯಾಕಂದರೆ ಅವನ ಕೈಯಲ್ಲಿ ಬಸ್ ಇರೋದೀಗ, ಅವನ ಸಿಟಿ ಅವನು ನೋಡ್ಕೋತಾರೆ. ನಾವ್ಯಾರು ಇದು ಮಾಡೋಂಗಿಲ್ಲ. ಡ್ರೈವರ್ ಕೈಯಲ್ಲಿ ಬಸ್ ಸಿಕ್ಕರೆ ಹೇಗೋ ಬ್ರಾಹ್ಮಣನ ಕೈಯಲ್ಲಿ ಇಡೀ ಸಮಾಜ ಇರ್ತದೆ. ನಮ್ಮ ಅರ್ಥ ಬಿಟ್ಟಿದ್ವಿ. ಬ್ರಾಹ್ಮಣ ಬಿಟ್ಟ ಎಲ್ಲರೂ ತಮ್ಮ ಗುರು ಬೇರೆ ಮಾಡ್ಕೊಬಿಟ್ರು. ಆಮೇಲೆ ಬ್ರಾಹ್ಮಣ ಕೈ ಬಿಟ್ಟ ಮೇಲೆ ಅವರು ದಾರಿ ಬೇರೆ ಕಡೆ ಹೊರಟ್ಬಿಟ್ರು ಅಷ್ಟೇ. ಜವಾಬ್ದಾರಿ ಜಾಸ್ತಿ ಇರೋದರಿಂದ ಆತ ತುಂಬ ಎಚ್ಚರಿಕೆಯಿಂದ ಬದುಕಬೇಕು. ಒಳ್ಳೆ ಶುದ್ಧ ಜ್ಞಾನ ಇರಬೇಕು, ಶುದ್ಧ ಆಚರಣೆ, ಆಚಾರ ವಿಚಾರ ಎರಡು ಶುದ್ಧ ಇರಬೇಕು. ಆದರೆ ಹೆಚ್ಚು ಭೋಗಕ್ಕೆ ಬ್ರಾಹ್ಮಣರಿಗೆ ಅವಕಾಶ ಇಲ್ಲ, ಮಿನಿಮಮ್ಮೇ ಇರಬೇಕು. ಅದರ ಜೊತೆಗೆ ಇವ್ರು ಯಾವ ಸೇವೆ ಶುರು ಮಾಡಿದ್ರಲ್ಲ, ಭೋಗಾನ್ ಲಘೂನಪಿ ಪುನರ್ ಲಘಯಾಂಚಕಾರ, ಇನ್ನೂ ಕಡಿಮೆ ಮಾಡಿದರು.
ಸ್ವಚ್ಛಂಚ ದೇಹಮಧಿಕಂ ವಿಮಲೀಚಕಾರ. ವ್ರತ ಉಪವಾಸ ಮಾಡೋದ್ರಿಂದ ನಮ್ಮ ಪ್ರಕಾರ ಏನಿಸುತ್ತೆ, ವೇಸ್ಟ್ ಆಫ್ ಟೈಮ್. ಸುಮ್ಮನೆ ಉಪವಾಸ ಬಿದ್ದು ಒದ್ದಾಡ್ತಾರಲ್ಲ, ಬಾಡಿ ಪ್ಯೂರಿಫೈ ಆಗಲಿಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಾ? ಯಾವಾಗ ನೀವು ಆಹಾರದಲ್ಲಿ ಎರಡು ಬೇಕು, ಯುಕ್ತಾಹಾರ ವಿಹಾರಸ್ಯ. ಬೇರೆ ದಿವಸದಲ್ಲಿ ತಿನ್ನಬೇಕಾದ ಆಹಾರನ ತಿನ್ನಬೇಕಾದಷ್ಟೇ, ತಿನ್ನಬೇಕಾದ ರೀತಿಯಲ್ಲೇ, ತಿನ್ನಬೇಕಾದ ಜಾಗದಲ್ಲೇ ತಿನ್ನಬೇಕು. ಫಸ್ಟ್. ಸೆಕೆಂಡು, ಎಂದು ತಗೊಳ್ಳೇಬಾರ್ದು. ಬೇಕಾದಷ್ಟು ಆಹಾರನೇ ತೊಗೊಳ್ಬಾರ್ದು. ಬೇರೆ ದಿವಸ ಶುದ್ಧ ಆಹಾರ ತೊಗೊಳ್ಬೇಕು. ನಮ್ಮ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಎಲ್ಲ ಕಡೆ ಪೆಟ್ರೋಲ್ ಹಾಕ್ಸೋದಿಲ್ಲ ನಮ್ಮ ಜನ, ಗೊತ್ತಲ್ಲ. ಕೆಲವು ಸೆಲೆಕ್ಟ್ ಪೆಟ್ರೋಲ್ ಪಂಪ್ ಬಿಟ್ಕೊಂಡು ಬ್ಯಾಂಕ್ ಅಲ್ಲಿ ಮಾತ್ರ ಹೋಗ್ತಾರೆ. ಯಾಕೆ ಅವ್ನು ಮಿಕ್ಸ್ ಮಾಡಿಬಿಟ್ಟಿರ್ತಾನೆ ಅವನು. ವೆಹಿಕಲ್ ಕೆಟ್ಟೋದ್ರೆ ಕಷ್ಟ. ವೆರಿ ಗುಡ್ ಥಿಂಗ್. ವೆಹಿಕಲ್ ಕೆಟ್ಟೋದ್ರೆ ಕಷ್ಟ, ಒಳ್ಳೆ ಪೆಟ್ರೋಲ್ ಹಾಕ್ಸ್ಬೇಕು ಅಂತೀಯಲ್ಲ. ನಿನ್ನ ಬಾಡಿ ಕೆಟ್ಟೋದ್ರೆ ಕಷ್ಟ, ಒಳ್ಳೆ ಕಡೆ ತಿನ್ನಬೇಕು ಅನ್ಸೋದಿಲ್ಲ ಅವನಿಗೆ. ಎಲ್ಲಿ ಸಿಕ್ಕರಲ್ಲಿ ತಿಂತಾನೆ. ಮೀಲ್ಸ್ ರೆಡಿ, ಐ ಆಮ್ ಆಲ್ಸೋ ರೆಡಿ, ಓದು ಖರೀದ್ಕೊಂಡ್ಬಿಡ್ತಾರೆ. ಮೀಲ್ಸ್ ರೆಡಿ ಇರ್ಬೋದು, ನಾ ತಿನ್ನಕ್ಕೆ ಐ ಆಮ್ ನಾಟ್ ರೆಡಿ. ಯಾಕೆ? ಎಂಥ ಮೀಲ್ಸ್ ಅದು? ಹೊಟ್ಟೆಯೊಳಗೆ ಹಾಕ್ಕೊಳ್ಳೋದು ಗೊತ್ತಾ? ಅದು ಎಲ್ಲೋ ಹಾಕ್ಕೊಳ್ಳೋದಲ್ಲ. ಇವತ್ತಿನ ಜನ ಯಾಕೆ ಗೊತ್ತಾ ಅಲ್ಪಾಯುಷ್ಯ, 100 ರೋಗ ಅಂತ ಕೇಳಿದರೆ, ಆಹಾರ ಮೂಲಾಹ ಸರ್ವೇ ರೋಗಾಹ ಆಯುರ್ವೇದ ಹೇಳುತ್ತೆ. ಡಾಕ್ಟ್ರ್ ಅಷ್ಟೇ, ಡಾಕ್ಟ್ರ್ ಹತ್ರ ಹೋಗ್ತೀರಿ, ಹೀಗೆ ಕೈ ನೋಡ್ತಾರೆ, ಏನು ತಿಂದಿದ್ದಿ ಅಂತ ಕೇಳ್ತಾರೆ ಫಸ್ಟ್. ಅವನು ಯಾರೋ ತಿಂದಿರ್ತಾನೆ ಮಧ್ಯೆ, ಅದು ಬೇರೆ ಜೊತೆಗೆ ಏನು ತಿಂದಿದ್ದಿ, ಅದಕ್ಕೆ ಹಾಗಾಗಿದೆ. ಅಂದರೆ ಆಹಾರ ಸರಿ ಇತ್ತು ಅಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಅದಕ್ಕೆ ಆಹಾರದ ನಿಯಂತ್ರಣ ನಮ್ಮ ಜೀವನದ ಮೊದಲ ಗುರಿ. ಅದಕ್ಕೆ ವ್ರತ ಉಪವಾಸಗಳೆಲ್ಲ ಬಂದಿತ್ತು. ಅದಕ್ಕೆ ಭಾರಿ ವ್ರತ ಮಾಡಬೇಡಿ. ಸಿಕ್ಕಲ್ಲಿ ತಿನ್ನೋದೆಲ್ಲ ಒಂದು ವ್ರತ, ಅದು ಸಿಕ್ಕಲ್ಲಿ ನೀರು ಕೊಡಿ ಇನ್ನೊಂದು ವ್ರತ. ಆ ರೀತಿ ಮಾಡ್ತಾ ಹೋಗಿ. ನಾನು ಸತ್ಯ ಹೇಳ್ತೇನೆ ಎಂಬುದು ವ್ರತ, ಸುಳ್ಳು ಹೇಳೋದೆಲ್ಲ ಒಂದು ವ್ರತ, ಏಕಾಸಿ ಏನೂ ತಗೊಳ್ಳೋದೆಲ್ಲ ಒಂದು ವ್ರತ, ಚಾತುರ್ಮಾಸ್ಯಕ್ಕೊಂದು ವ್ರತ. ಈ ರೀತಿ ಮಾಡ್ತಾ ಹೊರಟ್ರೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ? ಇವರು ಕಾಫಿ ಬೆಲ್ಲ ಸಕ್ಕರೆ ಕಡಿಮೆ ಆದರೆ ಸರಿ ಇಲ್ಲ ಅಂದ್ಬಿಡ್ತಾನೆ. ಕಾಫಿ ಬೆಲ್ಲ ಕಡಿಮೆ ಆದರೆ ಸರಿ ಇಲ್ಲ ಅಂತ, ಲೈಫಿಗೆ ನಿಮಗೆ ಸ್ವೀಟೇ ಇಲ್ಲ, ಲೈಫ್ನಲ್ಲೇ ಒಳ್ಳೇದು ಕೇಳೇ ಇಲ್ಲ ಅಂತ ಹೇಳಿದರೆ ಲೈಫಿಗೆ ವ್ಯಾಲ್ಯೂನೇ ಇರೋದಿಲ್ಲ, ಎಂಜಾಯಬಲ್ ಲೈಫ್ ಆಗೋದಿಲ್ಲ ಅದು. ಅದಕ್ಕೆ ಒಳ್ಳೆ ನಮಗೇನು ಅನಿಸುತ್ತೆ, ಯಾಕೆ ಕಷ್ಟ ಕೊಟ್ಟರು, ಯಾರು ಹುಟ್ಟಿ ಬರ್ತಾರೆ ನೋಡಿ ಬಂದೆ. ಆಮೇಲೆ ಹುಡುಗ ಬೆಳಿಗ್ಗೆ 6 ಗಂಟೆಗೆ ಹೋಗಿ ರಾತ್ರಿ 12ಕ್ಕೆ ಮನೆ ಬರ್ತಾರೆ. ಹುಡುಗ ನಮ್ಮ ಹುಡುಗ ನೋಡ್ರಿ ಎಷ್ಟು ಕಷ್ಟಪಡ್ತಾರೆ ಅಂತಾರೆ. ಆಗ ಹೇಳ್ತಾರೆ ತಿಳಿದವರು, ಕೆಲಸ ಬಿಡಿಸ್ಬಿಡಿ ಹೋಗ್ಲಿ, ಯಾಕೆ ಕಷ್ಟಪಡ್ತಾರೆ ಅಂದರೆ, ಸಂಬಳ ಎಷ್ಟು ಗೊತ್ತಾ, 2 ಲಕ್ಷ ರೂಪಾಯಿ ತಗಡಿಗೆ ಅಂದರೆ ಹೋಗ್ಲಿ ಅಲ್ಲೇ ಬರೀಕೊಡಿ, ಯಾರು ಬೇಡ ಅಂತ ಹೇಳ್ತಾರೆ. ಬೆನಿಫಿಟ್ ಇದೆ, ನೆನಪಿರ್ಬೇಕು. ವ್ರತ ಉಪವಾಸ ಕಷ್ಟಪಡೋದಲ್ಲ, ಕಷ್ಟ ಕಳ್ಕೊಳ್ಳೋದು ಅಂತ ಅರ್ಥ. ರಾಯರ ಕತೆ ಕೇಳಿದ್ದೀರಲ್ಲ, ಅವರು 20 ವರ್ಷ ಇದ್ದಾಗ ಬಡತನ ಇತ್ತು ಅವರಿಗೆ. ಎಷ್ಟು ಬಡತನ ಅಂದರೆ ನಿಮ್ಮ ತಲೆ ಕೆಟ್ಟೋಗ್ಬಿಡೋದು. ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ. ನಾವು ಯಾರು ಆ ರೀತಿ ಬದುಕಿಲ್ಲ. ಇದ್ರೆ ಸತ್ತೋಗ್ಬಿಡ್ತಾರೆ ಅಷ್ಟೇ, ಆ ರೀತಿ ಇದ್ದರೆ. ಇಲ್ಲ ಕಳ್ಳನಾಗ್ತಾನೆ. ರಾಯರು 4 ವರ್ಷ ಆಗಿರ್ತಾರೆ ಗೊತ್ತಾ ಅವರು. ಯಾಕೆ? ದೊಡ್ಡ ಗೋಲಿದೆ ಅವ್ರ ಮುಂದೆ, ದೊಡ್ಡ ಗೋಲಿತ್ತು. ಅದರಿಂದಾಗಿಯೇ ಅವರು ಮಾಡಿದ ತಪಸ್ಸು. ಯಾರಿಗೆ ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ ಮಾಡಿಕೊಂಡು ತಾವು ಅವ್ರ ಹೆಂಡತಿ ಚಿಕ್ಕ ಮಗು ಇಂಥ ಸಂಸಾರ ನಡೆಸಿದ್ದಾರಲ್ಲ, ಅವ್ರು ಮಾಡಿದ ದೊಡ್ಡ ತಪಸ್ಸಿನ ಫಲ. ಅವ್ರ ಹೆಸರು ಹಿಡ್ಕೊಂಡು ಕೋಟ್ಯಂತರ ಜನ 3 ಹೊತ್ತು ತಿನ್ಕೊಂಡು ಸುಖವಾಗಿದ್ದಾರೆ. 3 ಹೊತ್ತು ತಿನ್ಕೊಂಡಿದ್ದ. ಅಕಸ್ಮಾತ್ ಅವ್ರು ಮಾಡಿದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿತ್ತು ಯೋಚನೆ ಮಾಡಿ. ಅವರು ಡ್ರೈವರ್ ಒಬ್ಬ ಕಷ್ಟಪಟ್ಟು ಡ್ರೈವ್ ಮಾಡಿದ್ದಕ್ಕೆ ಎಷ್ಟು ಜನ ಸೇಫ್ ಜರ್ನಿ ಆಗುತ್ತೆ ಅವ್ರಿಗೆ. ಅವ್ರು ಇವ್ರ ಮನೆಗೆ ನೋಡಿದ್ರೆ ಎಲ್ಲ ಮನೆಗೆ ನಾನು ಮನೆಗೆ ಹೋಗ್ಬಿಟ್ಟೆ, ಗತಿ ಏನಾಗುತ್ತಾಗ. ಉಳಿದವ್ರು ಮಲಗಿದ್ದಾರೆ ಅಂತ ನಾನು ಕಂಪೇರ್ ಮಾಡ್ಕೋಬಾರ್ದು. ನಮ್ಮನ್ನು ಹಾಗೆ ಮಾಡ್ಕೊತಾ ಇದ್ದೇವೆ. ಏಕಾಚಿ ಮಾಡಿ ಯಾರಿಗೆ ಮಾಡ್ತಾರೆ ಈಗಿನ ಕಾಲಕ್ಕೆ, ಶಾಸ್ತ್ರ ಯಾರಿಗೆ ಕೇಳ್ತಾರೆ. ಇದು ಅವರು ಸಾಯ್ತಾರೆ, ನೀನು ಸಾಯ್ಬೇಕಾಗಿದ್ದರೆ. ಇವತ್ತು ಎಲ್ಲ ಹುಡುಗರು ಮಲಗಿದ್ದಾರೆ ಅಂತೇಳಿ ಬುದ್ಧಿವಂತ ಕೂಡ ಮಲಗೋದಿಲ್ಲ ಅನ್ಕೋ. ಎಷ್ಟು ಮೂರ್ಖರು, ನಾಳೆ ಬೆಳಗ್ಗೆ ಇದೆ, ಪರೀಕ್ಷೆ ಇದೆ, ಮಲ್ಕೊಂಬಿಟ್ಟೆ ಅಂತಾನೆ ಹೊರತು ನಾನು ಮಲಗಬೇಕು ಅಂದ್ಕೊಳ್ಳೋದಿಲ್ಲ ಅವರು. ಆ ಥರ ಅನ್ಕೋಬೇಕು. ಇವತ್ತು ರಥೋಪವಾಸ ಬಿಟ್ಟವ್ರನ್ನ ಕಂಡು ಅವರಂತೆ ನಾವು ಬಿಡೋಕೆ ಅನ್ಕೋಬಾರ್ದು. ಅವ್ನು ಬಿಟ್ಟು ತಪ್ಪು ಮಾಡ್ತಾ ಇದ್ದಾರೆ, ನಾವು ತಪ್ಪನ್ನು ಮಾಡಿಕೊಡೋದು. ಮತ್ತು ಎಂಜಾಯ್ಮೆಂಟ್ ಶಾಸ್ತ್ರ ಬೇಡ ಅಂತ ಹೇಳೋದಿಲ್ಲ, ಬಟ್ ಅದು ಹೇಗಿರಬೇಕು, ಅಲೋಡ್ ಆಗಿರಬೇಕು. ಇವತ್ತು ಆಫೀಸಲ್ಲಿ ಏನೇ ಖರ್ಚು ಮಾಡಿದ್ರು ಕೂಡ ಪ್ರಾವಿಡೆಂಟ್ ಇರಬೇಕದು. ಇಲ್ಲದವರ ಖರ್ಚು ಮಾಡಿದರೆ ಅವ್ನು ಸ್ವಲ್ಪ ಆಡಿಟರ್ ಸಿಕ್ಕಾಕೊಂಡ್ಬಿಡ್ತಾನೆ. ಅವ್ನು ಏನೇ ಬೇಕಾಗಿದೆ ಅದಕ್ಕೆ ಗ್ರ್ಯಾಂಟ್ ಬಂದಿಲ್ಲ, ತೊಗೊಂಡಾಗಿಲ್ಲ ಅವನೀಗ. ಆ ಪರ್ಪಸ್ಗೆ ಉಪಯೋಗಿಸ್ಬೇಕು. ಅದು ಆಫೀಸ್ ರೂಲ್ಸ್ ಹೇಗೋ ನಮ್ಮ ಮನೆಯಲ್ಲಿ ರೂಲ್ ಮಾಡ್ಕೋಬೇಕು. ಆ ಥರ ದೇವರು ಯಾವುದನ್ನು ನಾಟ್ ಅಲೋಡ್ ಅಂತ ಹೇಳಿದ್ದಾರೆ. ನಾವು ಬದನೆಕಾಯಿ ತಿನ್ನಬಾರ್ದು, ಈರುಳ್ಳಿ ತಿನ್ಕೊಡ್ದು ಅಷ್ಟೇ. ನಮ್ಮ ಬಾಡಿ ಮಾಡಿಲ್ಲ, ಅದಕ್ಕೋಸ್ಕರ ನಮ್ಮ ಬಾಡಿ ಅದಕ್ಕೆ ಡಿಸೈನ್ ಆಗಿಲ್ಲ, ಅದು ತಿನ್ನಬಾರ್ದು ಅಂತ ಹೇಳಿರ್ತಾರೆ. ಗೊತ್ತಾಯ್ತಾ? ಯಾವುದೋ ತರ್ತೀರಿ, ಟಿ ವಿ ತರ್ತೀರಿ, ಲಿಟ್ರೇಚರ್ ಕೊಡ್ತಾರೆ. ಲಿಟ್ರೇಚರ್ ಕೊಟ್ಟು ಈ ರೀತಿ ನಡ್ಕೊಂಡ್ರೆ ಮಾತ್ರ ಅವ್ರಿಗೆ ಗ್ಯಾರಂಟಿ. ಏನೇನು ಮಾಡಿ ಗ್ಯಾರಂಟಿ ಕೊಡೋದಿಲ್ಲ ಅವರು. ಅದ್ರ ಪ್ರಕಾರ ನಡ್ಕೋಬೇಕು ಅವರು. ಕಾರ್ ತರ್ತಾನೆ, ಫಸ್ಟ್ 500 ಕಿಲೋಮೀಟರ್ಸಿಗೆ, ಆಮೇಲೆ 1000 ಹಿಲಿಗೆ ಎಲ್ಲ ಹಿಡಿರ್ತಾನೆ. ಮತ್ತು ಇಷ್ಟು ದಿವಸಕ್ಕೊಮ್ಮೆ ಓವರಾಲ್ ಹಿಂಗಾಗಿ ಎಲ್ಲ ಹಿಡಿರ್ತಾನೆ. ಆ ಪ್ರಕಾರ ಮಾಡಿದರೆ ಗ್ಯಾರಂಟಿ. ಇಲ್ಲ ಹೋದರೆ ನೋಡೋ ಮಿಸ್ಯೂಸ್ ಮಾಡಿದ್ರೆ ಗ್ಯಾರಂಟಿ ಅಲ್ಲ ಅಂತ ಹೇಳ್ತಾರೆ. ದೇವ್ರು ಹಾಗೆ 100 ವರ್ಷ ಗ್ಯಾರಂಟಿ ಯಾವಾಗ ಗೊತ್ತಾ? ಈ ರೀತಿ ಇದ್ದರೆ 100 ವರ್ಷ ಗ್ಯಾರಂಟಿ. ಇಲ್ಲದೆ ಹೋದರೆ ಯಾವಾಗಲೂ ಗ್ಯಾರಂಟಿ ಇಲ್ಲ ಅನ್ನೋದೇ ಗ್ಯಾರಂಟಿ. ಎನಿ ಟೈಮ್ ಯು ಮೇ ಗೋ. ಆ ಥರ ಸ್ಥಿತಿ ಬರುತ್ತೆ. ಅದೇ ರೀತಿಯೆಲ್ಲ ಬದುಕ್ತಿರೋದು ಕಲಿಯುಗ ಅಂತ ಹೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ, ನಿಯಂತ್ರಣನೇ ಇಲ್ಲ. ಅಂಥ ಒಳ್ಳೆ ಬದುಕವರದು. ದಾಂತಂ ಸ್ವಯಂಚ ಹೃದಯಂ ದಮಯಾಂಚಕಾರ ತೀವ್ರೈ ವಯೋರಥ ಮುಖೈ ವಿವಿಧೈ ವ್ರತಾಗ್ರೈ
ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮೌ ಸಂಪೂರ್ಣ ಪೂರುಷ ಮತೋಷಯತಾಂ ನಿತಾಂತಂ ದೇವೇರಿತಾವಿವ ಪುರ ಅದಿತಿ ಕಶ್ಯಪೌತೌ. ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ವ್ರತನ ಅವರು. ವ್ರತ ಯಾವ್ದು ಬರುತ್ತೀಗ ಫಾಲ್ಗುಣ ಮಾಸ ಶುರುವಾಗುತ್ತೆ. ಪಾಡ್ಯದಿಂದ ಹಿಡಿದು ಸರಿಯಾಗಿ 12 ದಿವಸ ಪಯೋವ್ರತ ಅಂತ ಮಾಡ್ತಾರೆ. ಪಯೋವ್ರತ ಮಾಡಿದರು. ಇನ್ನು ಚಾತುರ್ಮಾಸ ಸರಿಯೇ ಸರಿ. ವಿಷ್ಣು ಪಂಚ 12 ವರ್ಷ ಒಂದಾದ ವ್ರತಗಳು ಮಾಡ್ತಿರೋದೇ ಕೆಲಸ. ಅಂತ ತೀವ್ರ ಉಗ್ರವಾದ ತಪಸ್ಸವೆಲ್ಲ ಕೂಡ. ಅರ್ಥ ಆಯ್ತಲ್ಲ. ತಪಸ್ಸು ಮಾಡೋಕ್ಕೆ ಕಾಡಿಗೆ ಹೋಗಬೇಕಾಗಿಲ್ಲ, ಮನೆಯಲ್ಲಿದ್ದೇ ಮಾಡ್ಲಿಕ್ಕೆ ಬರುತ್ತೆ. ಒಳ್ಳೆ ಆಹಾರ ತಗೋತೇನೆ, ಸಿಕ್ಕ ಟೈಮಲ್ಲಿ ಯಾವಾಗಲೂ ತಿನ್ನೋದಿಲ್ಲ, ಅದು ವ್ರತ. ಅದು ಒಂದು ಯಾರೋ ಒತ್ತಾಯ ಮಾಡಿದ್ರು ಅಂತ ತಿನ್ನಕ್ಕಾಗೋದಿಲ್ಲ. ತುಂಬ ಜನ ಕಾಫಿ ಕುಡಿಯೋದಿಲ್ಲ ರೀ, ತುಂಬ ಜನ ಒತ್ತಾಯ ಮಾಡ್ತಾರೆ ಕುಡಿದು ಬಿಡ್ತೀನಿ ಅಂತ ಹೇಳ್ತಾರೆ. ಹೋಟ್ಲಿಗೆ ಹೋಗೋದಿಲ್ಲ, ತುಂಬ ಒತ್ತಾಯ ಮಾಡ್ತಾರೆ ಹೋಟ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಅದು ಇವನೇ ಮಾಡಿಸ್ಕೊಂಡಿರ್ತಾರೆ, ಅವರೇನು ಮಾಡಿರೋದಿಲ್ಲ. ನಿಜವಾಗ್ಲೂ ಹೇಳೋದಾದರೆ ನಾವು ಅಭ್ಯಾಸ ಹೇಗೆ ಮಾಡಬೇಕು ಭಾಗವತ ಹೇಳ್ತದೆ. ಯಾಕೆ ಗುಡಿಗೆ ಟ್ಯಾಬ್ಲೆಟ್ ತೊಗೊಂಡು ಅಂದರೆ ನಾವು ಫ್ರೆಂಡ್ ತುಂಬ ಒತ್ತಾಯ ಮಾಡಿದ ತೊಗೊಂಡ್ಬಿಟ್ಟು ಅಂತ ಹೇಳ್ತಾರೆ. ಟ್ಯಾಬ್ಲೆಟ್ ಒತ್ತಾಯ ಮಾಡಿಕೊಡೋದಾ? ನೆಸೆಸಿಟಿ ಅದು. 3-4 ಜನ ಕೂತಿದ್ದಾರೆ, ಒಬ್ರಿಗೆ ಒಬ್ರಿಗೆ ಕೊಟ್ಟು ಅವ್ರಿಗೆ ಆ ರೋಗ ಇಲ್ಲ, ಅವ್ರಿಗೆ ಕೊಡಬೇಕಾಗಿಲ್ಲ. ಅನ್ನ ಕೂಡ ಔಷಧಿ, ನೆನಪಿರಲಿ. ಅನ್ನ ಕೂಡ ಔಷಧಿ. ಯಾರು ಏನು ತೊಗೋಬೇಕು ಅದೇ ತೊಗೊಂಡ್ರೆ ಅದು ಫುಡ್ ಕಮ್ ಮೆಡಿಸಿನ್ ನಾವು ತೊಗೊಳೋದಿಲ್ಲ. ಇದು ನಾವು ಪಾಯ್ಸನ್ ಕಮ್ ಮೆಡಿಸಿನ್ ಫುಡ್ ತೊಗೋತಿರೋದು ನಾವೀಗ. ಫುಡ್ ಅಲ್ಲ ಆ್ಯಕ್ಚುಲಿ ಅದು. ಎಲ್ಲ ಕಡೆ ಸೈನ್ಸ್ ಯಾರಿಗೆ ಬೇಡದೆ ಹೇಳ್ತಾರೆ, ಎಲ್ಲರಲ್ಲೂ ಮಿಕ್ಸಡ್. ಪ್ಯೂರ್ ಸಿಗೋದೇ ಇಲ್ಲ ಅಂತಕ್ಕ. ಪ್ಯೂರ್ ಯಾವ್ಯಾವುದು ಸಿಗೋದಿಲ್ಲ ಹೇಳ್ತಾರೆ ತಮಾಷೆಗೆ. ಪಾಯ್ಸನ್ ಕೂಡ ಪ್ಯೂರ್ ಸಿಗೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಇಂಪ್ಯೂರ್ ಪಾಯ್ಸನ್ ಆತ್ಮಹತ್ಯೆ ಮಾಡಿ ಸಾಯೋದೇ ಇಲ್ಲ ಅವನು ಬೇರೆ ರೀತಿ ಸಾಯ್ಬೇಕು ಅಂತ ಕಾಲ ಬಂದು ಹೋಗ್ಬಿಟ್ಟಿದೆ. ಅದಕ್ಕೆ ನಾವು ಇದ್ದಿದ್ದರಲ್ಲೇ ನಾವು ಮಾಡಿಕೊಂಡ್ರೆ, ಇವರು ರಾಯರೇನು ಯಾವ ಯುಗದಲ್ಲಿ ಸಾಧನೆ ಮಾಡಿದವರಲ್ಲ, ಇದೇ ಕಲಿಯುಗದಲ್ಲಿ ನಮ್ಮ ಹತ್ತಿರ ಇದ್ದವರು. ಅವರು ಸ್ಟ್ಯಾಂಡರ್ಡ್ ಹೇಗಿದೆ ನೋಡಿ, ಯಾವ ರೀತಿ ಇದ್ದಾರೆ ರಾಯರು. ಭೂಲೋಕದಲ್ಲೇ ಬಂದವರು, ನಮ್ಮ ಹತ್ತಿರದಲ್ಲೇ ಇದ್ದವರು, ಇಂಡಿಯಾದಲ್ಲೇ, ದಕ್ಷಿಣ ಭಾರತ ಭಾರಿ ಹತ್ತಿರ. ಅವರು ಯಾವ ರೀತಿ ಇದ್ದಾರೆ. ಇದು ವೃಂದಾವನ ಪ್ರವೇಶ ಮಾಡಿದ ಮೇಲೆ 350 ವರ್ಷಕ್ಕೆ ಹತ್ತತ್ರ ಬರ್ತಾ ಇದೆ. ಏನು ವಂಡರ್ ಮಾಡ್ತಾ ಇದ್ದಾರೆ. ಆಗ ನಮಗೆ ನಾಚಿಕೆ ಆಗಬೇಕು. ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ರೋಲ್ ಮಾಡೆಲ್ ಮಾಡ್ಕೋಬೇಕು. ಯಾರನ್ನೋ ಸಿನಿಮಾ ಆ್ಯಕ್ಟರ್ನೋ ಕ್ರಿಕೆಟ್ ಪ್ಲೇಯರ್ನೋ ರೋಲ್ ಮಾಡೆಲ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ಮಾಡ್ಕೋಬಾರ್ದು. ಅವ್ರು ಮಾಡ್ಕೊಂಡಿದ್ದು ಅವರೇನು ಹೇಳಿದ್ರು, ಇವ್ರು ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಅದು ರಾಯರಂಥವ್ರು ಭಗವಂತ ಯಾತಕ್ಕೆ ಕಳಿಸ್ಕೊಡ್ತಾ ಅವರು ಮಾಡೆಲ್ ಆಗಬೇಕು ಅಂತ ಹೇಳಿ. ಧ್ರುವನ ಕಥೆ ಹೇಳಿದರೆ ಕೃತಯುಗ ಅಂದ್ಬಿಡ್ತೇವೆ. ಪ್ರಹ್ಲಾದ ಅಂದರೆ ಮತ್ತೆ ಕೃತಯುಗ ಅಂತ ಹೇಳ್ತೇವೆ. ರಾಯರು ಅಂದರೆ ಇದೇ ಯುಗದಲ್ಲಿ ಇದ್ದವ್ರೆ. ಎಷ್ಟು ಕೆಲಸ ಮಾಡ್ತಾರೆ ಮಹಾನುಭಾವರು. ಇಮ್ಯಾಜಿನ್ ಮಾಡೋಕ್ಕೂ. ವ್ಯಾಸರಾಜರು ಎಷ್ಟು ಅದ್ಭುತ ವ್ಯಕ್ತಿಗಳು. ಜಯತೀರ್ಥರು ಹೇಗೆ, ವಾಜರಾಜರು ಹೇಗೆ, ರಘುತ್ತಮರು ಹೇಗೆ, ಪುರಂದರದಾಸರು ಹೇಗೆ. ಒಬ್ಬ ಗೃಹಸ್ಥ ಮನೆ ಬಿಟ್ಟು ಬಂದ 40 ವರ್ಷ ಇದ್ದಿದ್ದು, ಆಮೇಲೆ 40 ವರ್ಷ. ಇವತ್ತು ಅವ್ರ ಹೆಸರು ಹೇಳಿದರೆ ಮನುಷ್ಯ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳ್ಬಿಡ್ತಾರೆ. ಏನು ಆಶ್ಚರ್ಯ. ಪೀಠಾಧೀಶರಲ್ಲ, ಮಠ ಏನೂ ಅಲ್ಲ. ಅವರು ಗೃಹಸ್ಥ ಅಷ್ಟೇ. ಮತ್ತು ಚಿಕ್ಕಂದಿನಿಂದ ಓದ್ದವರಲ್ಲ. 40 ಆದಮೇಲೆ ಕನ್ವರ್ಟ್ ಆದರು. ಮತ್ತು ನಾವು 40ಕ್ಕೆ ಕಾಯ್ತಾ ಕೊಡಬಾರ್ದು ಅಷ್ಟೇ. ನಮಗೂ 40 ಆಗಲಿ ಅಂತ ಹಾಗೆ ಮಾಡಬಾರ್ದು. ಆದರೆ ಏನು ವಂಡರ್ಸ್ ಮಾಡ್ತಾರೆ. ಮನೆಗೆ ಹೋಗ್ತಾರೆ, ಊರಿಗೆ ಹೋಗ್ತಾರೆ. ಹರಿನಾರಾಯಣ 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 ಎನು ಮನವೇ, ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಎಂಥ ಮೆಸೇಜ್ ಕೊಡ್ತಾರೆ. ಜಗತ್ತನ್ನು ಉಳಿಸ್ತಾರೆ ಮಹಾನುಭಾವ. ಅಂದಮೇಲೆ ಅದೆಲ್ಲ ಈ ಕಾಲದವ್ರು ನೆನಪಿರಲಿ. ಈ ಕಾಲ ನಮ್ಮದೇ ಭಾಷೆ, ನಮ್ಮದೇ ಇದರಲ್ಲಿ ಹೇಳಿದರಲ್ಲ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡಿರ. ಒಂದು ಮಾತು ಅನುಭವದ ಮಾತು. ಮಂಚ ಬಾರದು ಮಡದಿ ಬಾರಡು ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸು. ಎಷ್ಟು ಅದ್ಭುತ ಹಾಡುಗಳು. ಮನುಷ್ಯ 3 ನಿಮಿಷದಲ್ಲಿ ಚೇಂಜ್ ಆಗಬೇಕಂತ ಹಾಡು ಬರೀತಾರೆ. ಇದು ನೋಡಿದಾಗ ನಮಗೆ ತಪಸ್ಸು ಮಾಡೋಕ್ಕೆ ಬರ್ತದೆ ಅಂತ ಗೊತ್ತಾಗುತ್ತೆ. ಅದ್ರಲ್ಲಿ ವರ್ಷ ಮುಗೀತು, ವಾಪಸ್ ಹೊರಟರು. ಪಾದಕ್ಕೆ ಹೇಳ್ತಾರೆ, ವಾಪಸ್ ಹೊರಟುಬಿಟ್ರು. ವೆರಿ ಇಂಟ್ರೆಸ್ಟಿಂಗ್. ಮಧ್ವದಲ್ಲಿ ಹೇಳ್ತದೆ, ಅವರಿಗೆ ಸ್ವಪ್ನ ಆಯಿತು, ಪರಮಾತ್ಮ ಫಲ ಕೊಟ್ಟ, ಏನು ಹೇಳೋದಿಲ್ಲ. ಗೊತ್ತಾಯ್ತು, ಏನು ಹೇಳೋದೇ ಇಲ್ಲ. ನಾವೇನು ಮಾಡ್ತೀವಿ, ನಾವು ಹೋಗೋದೇ ಎಂದೋ ಒಂದು ದಿವಸ ಮಂತ್ರಾಲಯಕ್ಕೋ ಮಡಿಕಾಡಕ್ಕೋ ಹೋಗ್ತಾನೆ. ಇರೋದು 3 ದಿವಸ, ಇನ್ನೂ ಫಲ ಆಗಿಲ್ಲ ಅಂತ ಕೂತಿರ್ತಾರೆ ಮಹಾನುಭಾವ. ಫಲ ಆಗಿಲ್ಲ ಆದ್ದರಿಂದ ನಾನು ಬೇರೆ ಕಡೆ ಹೋಗ್ತೀವಿ ಅಂತ ಹೋಗ್ಬಿಡ್ತಾರೆ. ಬಿಟ್ಟು ಅವ್ರಿಗೆ ಗುಡ್ ಬೈ ಮಾಡ್ತಾನೆ, ರಾಯರಿಗೆ ಬೇರೆ ಕಡೆ ಹೋಗ್ಬಿಡ್ತಾರೆ. 12 ವರ್ಷ ಕೇರ್ಫುಲ್ಲಾಗಿ ಕೇಳಬೇಕು. 12 ವರ್ಷ ಮಾಡಿದ್ದಾರೆ. ಒಂದು ಸೂಚನೆ ಆಯಿತು ಅಂತ ಮದುವೆ ಹೇಳೋದಿಲ್ಲ. ಅವ್ರು ಖುಷಿಯಿಂದ ಹೊರಟುಬಿಟ್ರಂತೆ. ಮತ್ತು ಅವ್ರಿಗೆ ಏನು ಗ್ಯಾರಂಟಿ? ನಮ್ಮ ಪ್ರಶ್ನೆ ಇತ್ತು. ನಮಗೆ ಸ್ವಪ್ನ ಆಗದೆ ಹೋದರೆ ನಮ್ಮ ತಪಸ್ಸು ಅವ್ರಿಗೆ ಮುಟ್ಟಿದೆ ಅಂತ ಹೇಳೋದಕ್ಕೆ ಏನು ಗುರುತು ಅಂತ ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ನಮಗೆ ಆಗದೆ ಹೋದರೂ ಕನಸು ಕಟ್ಟಿಬಿಡ್ತೇವೆ ನಾವೇನೇ ಒಂದು. ನಮಗೆ ಕನಸಾಯಿತು, ರಾಯರು ಕೊಟ್ಟರು ಹೋಯ್ ಬನ್ನಿ ಅಂತ ಹೇಳಿದ್ದಾರೆ ಅಂಥೇಳಿ. ಪ್ರಸಾದ ಕೊಟ್ಟರು ಬಸ್ಸು ಹೋಯ್ ಬನ್ನಿ ಅಂತ ಹೇಳಿದ್ದಾರೆ ಮತ್ತು ಕರೆಕ್ಟ್ ಅಷ್ಟೇ. ಇರಬೇಡ, ವಾಪಸ್ ಹೋಗು ಸಾಕು ಅಂತ ಅರ್ಥ ಅದಕ್ಕೆ. ಆದರೆ ಮತ್ತೆ ಹೇಗೆ ತಿಳ್ಕೊಬೇಕಾಗಿದೆ ಅಂತ ಸಿಂಪಲ್ ಆನ್ಸರ್ ಕೊಡ್ತಾರೆ ಶಾಸ್ತ್ರದಲ್ಲಿ. ಯೋಚನೆ ಮಾಡಬೇಡ, ನಾವು ಸಂಧ್ಯಾವಂದನೆ ಮಾಡ್ತೇವೆ, ದೇವ ಪೂಜೆ ಮಾಡ್ತೇವೆ, ಏಕಾದಶಿ ಮಾಡ್ತೇವೆ. ಯಾವ ಸ್ವಪ್ನ ನಮಗೆ ಆಗಬೇಕಾಗಿಲ್ಲ. ನಿರ್ವಿಘ್ನ ಮಾಡ್ತಾ ಇದ್ದೇವೆ ಅಂದರೆ ದೇವರು ಸ್ವೀಕಾರ ಮಾಡ್ತಿದ್ದಾನೆ ಅಂತ ಅರ್ಥ ಆಯ್ತಾ? ಇಲ್ಲದ ಹೊರ ದೇವರು ಸ್ವೀಕಾರ ಮಾಡ್ತಿರಲಿಲ್ಲ. ಇವತ್ತು ಲೈಟ್ ಬಿಲ್ ಬಂತ, ಅದು ಪ್ರತಿ ವಾರಕ್ಕೂ ಫೋನ್ ಮಾಡಿ ಕೇಳ್ತೀರಾ ನೀವೀಗ?
ಲೈಟ್ ಮೇಲೆ ಮುಟ್ಟಿದ ಅಂಥೇಳಿ ಡಿಸ್ಕನೆಕ್ಟ್ ಮಾಡಿಲ್ಲ ಅಂದರೆ ಆಗಿದೆ ಅಂತ ಅರ್ಥ. ಅದಕ್ಕೇನು ಮತ್ತೆ ಯಾರು ಕಡೆ ಕೇಳಬೇಕಾಗಿಲ್ಲ, ಜ್ಯೋತಿಷ ನೋಡಬೇಕಾಗಿಲ್ಲ. ನಿಮಗೆ ಕಟ್ ಮಾಡ್ಲಿಕ್ಕೆ ಬಂದಿಲ್ಲ ಅಂದರೆ, ಡಿಸ್ಕನೆಕ್ಟ್ ಮಾಡಿಲ್ಲ ಅಂದರೆ ಸರಿಯಾಗಿ ಪೇಮೆಂಟ್ ಆಗ್ತಿದೆ, ಆನ್ಲೈನ್ ECS ಮಾಡಿರ್ತೆಲ್ಲ ಹೋಗ್ತಾ ಇದೆ ಅಂತ ಅರ್ಥ. ಮತ್ತೇನು ನೆಸಿಟಿ ಇಲ್ಲ ಅದಕ್ಕೆ. ನಮ್ಮ ಜೀವನ ಸರಿಯಾದ ದಾರಿ ನಡೀತಾ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಆಚಾರ್ಯ ದೇವ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಸುಖವಾಗಿ ನಡ್ಕೊಂಡು ಹೋಗ್ತಿದ್ದೇವೆ. ಮನೆಯಲ್ಲಿ ಭಾರಿ ಸಂಪತ್ತು ಬೇಕಿಲ್ಲ, ಎಲ್ಲರಿಗೂ ಆರೋಗ್ಯ ಇದೆ, ದೊಡ್ಡ ಸಂಪತ್ತು ಅದು ಒಂದು, ಗೊತ್ತಾಯ್ತಾ? ಯಾರು ಕೆಟ್ಟವರಾಗಿಲ್ಲ, ಇನ್ನು ಅದಕ್ಕಿಂತ ಸಂಪತ್ತು ಬೇಕಾ ನಿಮಗೆ? ಆ ಥರ ಯೋಚನೆ ಮಾಡಬೇಕು. ಅದಿಲ್ಲ ಇದಿಲ್ಲ ಅಂಬೋದಲ್ಲ, ಏನಿದೆ ಅದು ಹೇಗಿರಬೇಕು, ಅದು ಭಾರಿ ಮುಖ್ಯ. ಆ ಥರ ಇತ್ತು ಅಂದರೆ ದೇವ್ರ ನಂಬಿಕೆ ಭಾರಿ ಸುಲಭ ನಮಗೆ. ಕೆಲವರು ಸ್ವಪ್ನ ಆಗುತ್ತೆ, ಆಗಬಾರ್ದು ಅಂತ ಏನೂ ಅಲ್ಲ, ಬಟ್ ಆಗಲೇಬೇಕು ಅಂತೂ ಅಲ್ಲ, ನೆನಪಿರಬೇಕು. ಆಗಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಆಗದೆ ಹೋದರೆ ನೀವು ಮಾಡೋ ಪೂಜೆ ನಡೀತಾ ಇದೆ, ನಿರ್ವಿಘ್ನ ದೇವರು ಸ್ವೀಕಾರ ಮಾಡ್ತಿದ್ದಾನೆ ಅಂತಲೇ ಅರ್ಥ. ಈ ರೀತಿ ಮಾಡಿಕೊಂಡಾಗ ನಾವು ಪಾಸಿಟಿವ್ ಥಿಂಕಿಂಗ್ ಶುರುವಾಗಿ ಅವ್ರು ವಾಪಸ್ ಬಂದರು. ಗರ್ಭಿಣಿ ಆಗೇ ಬಿಟ್ರು, ಫಲ ಸಿಕ್ತು. ಇನ್ನೇನು ಸ್ವಲ್ಪ ಫಲ ಬೇಕು ಅವರಿಗೀಗ ಅಂದ್ಕೊಂಡು ಫಲನೇ ಸಿಕ್ತು. ನೋಡ್ತಾರೆ, ಆಕೆ ಹೊಸ ತೇಜಸ್ಸು ಬಂತಂತೆ ಒಳಗೆ. ಯಾರು ಸೂರ್ಯ ಬರ್ತಿರ್ಲಿಕ್ಕೆ ಹೇಗೆ ಎಂಟೈರ್ ಇದೆ ಚೇಂಜ್ ಆಗಿಬಿಡುತ್ತೆ. ಕತ್ತಲೆಯ ವಾತಾವರಣ ಹೋಗಿ ಬೆಳಕಿನ ವಾತಾವರಣ ಹೇಗೆ ಶುರುವಾಗುತ್ತೋ ಆಕೆ ಮುಖದಲ್ಲಿ ಹೊಸ ವರ್ಚಸ್ಸು ಬಂತಂತೆ. ಭಾಗವತರು ಹೇಳ್ತಾರೆ, ದೇವಕಿ ದೇವಿಯ ಗರ್ಭದಲ್ಲಿ ಭಗವಂತ ಕೃಷ್ಣ ಕೂತ್ನಲ್ಲ, ಆತನೇ ಗರ್ಭವಾಸ ಇಲ್ಲ. ದೇವಕಿಯ ಕಾಂತಿನೇ ಬೇರೆ ಆಗಿಬಿಡುತ್ತಂತ. ಮೊದಲು 6 ಮಕ್ಕಳನ್ನು ಹೆತ್ತಿದ್ಲು, ಅವಾಗಲೂ ಕಾಂತಿ ಇತ್ತು. ಆದರೆ ಈಗಿಂದು ಟೋಟಲಿ ಡಿಫರೆಂಟ್. ದೀಪ ಹಚ್ಚಿದಾಗ ಬರೋ ಬೆಳಕು ಬೇರೆ, ಸೂರ್ಯ ಬಂದಾಗ ಬೆಳಕು ಬರೋದು ಬೇರೆ. ಕೃಷ್ಣ ಕೂತಿದ್ದಾನಲ್ಲಿ ಟೋಟಲ್ ಚೇಂಜ್ ಆಗೋಯ್ತು. ಅದೇ ರೀತಿ ಆಗಿ ಕಾಂತಿ ಚೇಂಜ್ ಆಯಿತು. ತಿಂಗಳು ಕಡಿತಾ ಇದೆ. ತಂ ಪೂರ್ವಪಕ್ಷ ಚಿತಬಿಂಬಮಿವ ಪ್ರವೃದ್ಧಂ ಯಾವದ್ ದ್ವಿಜೇಂದ್ರ ವನಿತಾ ಸುಷುವೇತ್ರ ತಾವತ್ ಅಂಶೇನ ವಾಯುರವತೀರ್ಯ ಸ್ವರೂಪ್ಯ ಪೀಠೆ ವಿಷ್ಣುಂ ಪ್ರಣಮ್ಯ ಭವನಂ ಪ್ರಯಯೌ ತದೀಯಂ. ಯಾವಾಗ 9 ತಿಂಗಳು ಮುಗಿದು ಕಾಲ ಬಂತು, ಡೆಲಿವರಿ ಆಗ್ತಾ ಇದೆ, ಪ್ರಸವ ಆಗ್ತಾ ಇದೆ, ಪರಮಾಶ್ಚರ್ಯ. ಇನ್ನು ಮಧ್ವಾಚಾರ್ಯ ಗರ್ಭ ಪ್ರವೇಶನೇ ಮಾಡಿಲ್ಲ, ಕೂತೇ ಇಲ್ಲ ಅಲ್ಲಿ. ಒಬ್ಬ ಜೀವಕದೊಂದು ಗರ್ಭ ಬೆಳೆದಿದೆ ಅಷ್ಟೇ. ಅದು ಯಾವಾಗ ಆಕೆ ಡೆಲಿವರಿ ಆಗಲಿಕ್ಕೆ ಶುರುವಾಯ್ತಲ್ಲ, ವಾಯುದೇವರು ಆಗ ಇಳಿದು ಬರ್ತಾರೆ. ಆಗ ಎಲ್ಲಿಂದ ಸತ್ಯಲೋಕದಿಂದ ಬರ್ತಾರವರು. ಬಂದು ಅಲ್ಲಿರೋ ಜೀವನ ಹೊರಗೆ ಕಳಿಸಿ ತಾವು ಒಳಗೆ ಹೋಗಿ ಆ ಸೇರ್ಕೊತಾರೆ. ಆಗ ವಾಯುದೇವರ ಪ್ರವೇಶ. ಅಲ್ಲಿವರು ವಾಯುದೇವರ ಪ್ರವೇಶ ಮಾಡಿಲ್ಲ. ಇದು ಯಾತಕ್ಕೆ ಗೊತ್ತಾ? ಗರ್ಭವಾಸ ದುಃಖ ಅವರಿಗಿಲ್ಲ, ಅದನ್ನು ಹೇಳಬೇಕಾಗಿ. ಗರ್ಭವಾಸ ದುಃಖವಿಲ್ಲದೆ ಅವತಾರ ಮಾಡಿದವರು ವಾಯುದೇವರು. ಮಧ್ವಾಚಾರ್ಯರ ಮಹಿಮೆ ಗರ್ಭವಾಸವಿಲ್ಲದೆ ಅವತಾರ ಮಾಡಿದ್ದಾರೆ ಅಂದರೆ ಅವರು ನಮ್ಮಂತೆ ಇರೋರಲ್ಲ, ಅದು ಮುಖ್ಯ. ನಮ್ಮಂತೆ ಇರೋರಲ್ಲ, ಅವರು ಟೋಟಲಿ ಡಿಫರೆಂಟು. ಅಲ್ಲಿ ಸ್ವಾರಸ್ಯ ಹೇಳ್ತಾರೆ, ಗರ್ಭವಾಸವಿಲ್ಲದೆ ಅವತಾರ ಮಾಡಿದರು ಎಂಬುದನ್ನು ಯಾಕೆ ಹೇಳ್ತೀರಿ ನೀವು? ಅದನ್ನು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಹೌದು, ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಯಾತಕ್ಕೆ ಅಂದರೆ ಅವರು ಅವತಾರ ಮಾಡಿ ದೇವ್ರ ಬಗ್ಗೆ ಹೇಳಿ ನಮಗೆ ಜ್ಞಾನ ಕೊಟ್ಟಿದ್ದು ಯಾತಕ್ಕೋಸ್ಕರ ಗೊತ್ತಾ? ನಾವು ಜ್ಞಾನ ಬಂದು ಮೋಕ್ಷಕ್ಕೆ ಹೋಗಬೇಕು, ಮತ್ತೊಮ್ಮೆ ಹುಟ್ಟಿ ಬರಕೂಡದು ಅಂತ ಅರ್ಥ. ಮತ್ತೊಮ್ಮೆ ಹುಟ್ಟಿ ಬರಕೂಡದು. ಮತ್ತೊಮ್ಮೆ ಹುಟ್ಟಿ ಬರಕೂಡದು ಅಂದ್ರೇನು? ಗರ್ಭವಾಸ ದುಃಖ ಹೋಯಿತು ನಮಗೆ ಅಂತ ಅರ್ಥ. ಅವರು ಬರ್ತಿರೋದು ನಮ್ಮ ಗರ್ಭವಾಸ ದುಃಖ ತಪ್ಪಲಿ ಅಂಥೇಳಿ. ಅವರಿಗೆ ಗರ್ಭವಾಸ ದುಃಖ ಇದ್ದರೆ ನಮಗೇನು ಹೇಳ್ತಾರೆ ಅಂತ ಆಯ್ತಲ್ಲ. ನಿಮ್ಮ ಮೇಲೆ ಕತ್ತೆ ಸತ್ತು ಬಿದ್ದೆ ನಮಗೆ ನೊಣ ಓಡಿಸ್ತೀರಿ ಅಂದಾಗುತ್ತೆ ಅಷ್ಟೆ. ಅದಕ್ಕೆ ಗುರುಗಳಾದವರಿಗೆ ಈ ನಮಗೆ ಏನು ಔಷಧಿ ಕೊಳ್ಳಕ್ಕೆ ಡಾಕ್ಟ್ರು ಬರ್ತಾನೋ ಆ ರೋಗ ಅವರಿಗಿರಬಾರ್ದು. ನಮಗೆ ಭವರೋಗ ಇದೆ. ಭವರೋಗದ ಮೇನ್ ಪಾಯಿಂಟ್ ಹುಟ್ಟು ಸಾವು. ಹುಟ್ಟು ಸಾವು ವಾಯುದೇವರಿಗಿಲ್ಲ, ಅದನ್ನು ಹೇಳಬೇಕಾಗಿದೆ. ಅದಕ್ಕಾಗಿಯೇ ಅವ್ರ ಗರ್ಭದಲ್ಲಿ ಕೂತೇ ಇಲ್ಲ. ಅಲ್ಲಿ ಬೇರೆಯವರು ಕೂತಿದ್ರು. ಬಂದು ಹೇಳಿದ್ದೇನೆ ಹಿಂದೆ ಅನೇಕ ಸಾಧ್ಯ. ಅಂಗಡಿಗೆ ಹೋದ, ಮನೆ ತುಂಬ ಇರುವೆ ಹೋಗಿದೆ, ಒಂದು ಇರುವೆ ಕೊಲ್ಲ ಔಷಧಿ ಕೊಡಿ ಅಂತ ಕೇಳಿದ. ಕೊಡ್ತೀನಿ, ಒಳ್ಳೆ ಲೇಟೆಸ್ಟ್ ಸ್ಟಾಕ್ ಬಂದಿದೆ ಅಂತ ತೆಗೆದ ತುಂಬ ಜಾಡಿಸಿಕೊಟ್ಟ. ನೋಡಿದ್ರೆ ಅದ್ರ ತುಂಬ ಇರುವೆಗಳು. ಅದನ್ನು ತಂದು ಯಾವ ಇರುವೆ ಸಾಹಿತ್ಯ ಯೋಚನೆ ಮಾಡಿ ಸಕ್ಕರೆ ಪುಡಿ ಆಗುತ್ತೆ ಅಷ್ಟೇ. ಅಂದರೆ ಇರುವೆ ಕೊಲ್ಲೋ ಔಷಧಿಗೆ ಇರುವಂಥದ್ದಾದರೆ ಅದು ಇರುವೆ ಕೊಲ್ಲೋ ಔಷಧಿ ಹೇಗಾಗುತ್ತೆ? ನಮಗೆ ಹೇಳಕ್ಕೆ ಬಂದವರಿಗೆ ಗರ್ಭವಾಸ ಇದ್ದರೆ ನಮಗೇನು ಹೇಳ್ತಾರೆ ಅವರು? ಆಗ ನಮಗೆ ಭೂತ್ವ ಕ್ಷೇತ್ರೇ ವಿಶುದ್ಧೇ ಜಯಗಣ ನಿಲಯೇ ರೂಪ್ಯಪೀಠಾಭಿಧಾನೇ ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಶದೇ ಮಧ್ಯಗೇಹಾಖ್ಯಗೇಹೇ ಪಾರ್ಯೂರಾಜ್ಯಾಧಿರಾಜ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚ ನತ್ವಾ ಕೃತ್ವಾ ಭಾಷ್ಯಾಡಿ ಸಮ್ಯಕ್ ವ್ಯತನುತ ಚ ಭವಾನ್ ಭಾರತಾರ್ಥ ಪ್ರಕಾಶಂ. ಈ ಮಾತು ತಿಳ್ಕೊಂಡ್ರೆ ವಾಯುಸ್ತುತಿ ಸರಿಯಾಗಿ ಅರ್ಥ ಆಗುತ್ತೆ. ಮೊದಲು ಉಡುಪಿಯಲ್ಲಿ ಹಿಡಿದ್ರು, ಅನಂತರ ನಮಸ್ಕಾರ ಮಾಡಿದರು, ಪಾಜಕಕ್ಕೆ ಬಂದರು, ಅವತಾರ ಮಾಡಿದರು. ಆಗ ದೇವದುಂದುಬಿ ಆಕಾಶದಲ್ಲಿ ಶಬ್ದ ಆಯ್ತಂತೆ. ಅವರು ಸಂತೋಷವಾಗಿ ಈ ಕ್ರಿಕೆಟ್ ಮ್ಯಾಚಲ್ಲಿ ಪಟಾಕಿ ಹೇಳ್ತಾರೆ, ನಮ್ಮ ಜನ ಗೊತ್ತಲ್ಲ, ಅಕಸ್ಮಾತ್ ಗೆದ್ದರೆ ಪಟಾಕಿ ಹೇಳ್ತಿರ್ತಾರೆ. ಆಚಾರ್ಯರು ದೇವತೆಗಳು ದುಂದುಬಿ ಬಾರಿಸಿದ್ರಂತೆ ಅಲ್ಲಿದ್ದಾನೆ. ಸತ್ತುಷ್ಯತಾಂ ಸಕಲ ಸನ್ನಿಕರೈರ ಸದ್ಭಿ ಚಿತ್ತೇತ ವಾಯುರಯಮಾವಿರಭೂತ್ ಪೃಥಿವ್ಯಾಂ ಆಖ್ಯಾನಿತೀವ ಸುರದುಂದುಭಿ ಮಂದ್ರನಾದ ಪ್ರಾಶ್ರಾವಿ ಕೌತುಕವಶೈರಿಹ ಮಾನವೈಶ್ಚ.
ಎಂಥ ದೇವದುಂದುವಿ ಗೊತ್ತಾ, ಯೋಚನೆ ಮಾಡಬೇಡಿ, ಮಧ್ವಾಚಾರ ಅವತಾರ ಮಾಡಿದ್ದಾರೆ, ವಾಯುದೇವರು ಬಂದಿದ್ದಾರೆ, ಸುಖವಾಗಿರಿ, ದುಷ್ಟರನ್ನು ಅವರು ಸಂಹಾರ ಮಾಡ್ತಾರೆ, ಸೋಲಿಸ್ತಾರೆ, ಯೋಚನೆ ಮಾಡಬೇಡಿ ಅದರ ಸಂದೇಶ ದೇವದುಂದುವಿಯ ಘೋಷ ಕೇಳಿಸ್ತು. ಆ ಹೊತ್ತಿಗೆ ಮಧ್ಯೆ ಭಟ್ರು ವಾಪಸ್ ಬರ್ತಾ ಇದ್ದಾರೆ. ಅವತ್ತು ಪುರಾಣ ಬಿಟ್ಟಿಲ್ಲ ಅವ್ರು ಹೋಗೋದಕ್ಕೆ. ನಮ್ಮ ಜನ ಅವತ್ತು ಆಫೀಸ್ ಬಿಟ್ಟಿದ್ದಿಲ್ಲ, ತಂದೆ ತಾಯಿ ವೈಕುಂಠ ಯಾತ್ರೆ ಮಾಡಿದ ದಿವಸನೂ ಆಫೀಸಿಗೆ ಮಗ ಹೋಗಿದ್ದಾನೆ ಅಂದರೆ ಅವ್ರಿಗೆ ತಂದೆ ತಾಯಿ ಕೆಲಸಕ್ಕೆ ಬಾರದು ಅವ್ರು ತಿಳ್ಕೊಂಡಿದ್ದಾನೆ ಅಂತ ಅರ್ಥ ಆಗುತ್ತೋ ಇಲ್ಲೋ. ನಮ್ಮ ಜನ ಅಂಥವ್ರು ಇರ್ತಾರೆ. ಎಷ್ಟೋ ಜನ ಇದ್ದಾರೆ ಗೊತ್ತಾ, ತಂದೆ ತಾಯಿ ಸತ್ರು ಇಂಡಿಯಾಗೆ ಬರೋದಿಲ್ಲ ವಾಪಸ್ ಮತ್ತೆ ಅವರು. ಅವ್ರು ಹೇಳ್ತಾರೆ ನೀವೇ ಮುಗಿಸ್ಬಿಡಿ, ನಾವೇನು ಬರೋದಿಲ್ಲ ಅಂತೇಳಿ. ಆಫೀಸಲ್ಲಿ ಭಾರಿ ಬಿಜಿ ಇದ್ದೀನಿ ಅಂತ ಹೇಳ್ತಾರೆ. ಏನು ಬಿಜಿ ಇರ್ತಾರೆ, ತಂದೆ ತಾಯಿ ಯಾವುದಕ್ಕೋಸ್ಕರ ಮಗ ಹುಟ್ಟಬೇಕು ಈ ಮತ್ತೆ. ತುಂಬ ಜನಕ್ಕೆ ಗೊತ್ತಿದೆ, ನಾನು ಕಣ್ಣಾರೆ ಕಂಡಿದ್ದೆ, ಎಷ್ಟೋ ಜನ ಮಕ್ಕಳು ಬಂದೇ ಇಲ್ಲ. ನೀವೇ ಒಂದು ಅಸ್ಥಿ ಕಳಿಸ್ಬಿಡಿ, ಇಲ್ಲೇನೋ ಮಾಡ್ಕೊತೀನಿ ಹೇಳ್ತಾರೆ. ಎಲ್ಲ ತಾನೇ ಬಿಸಾಕಿ ಹೋಗಿರ್ತಾರೆ, ಅಷ್ಟು ಏನೇನು ಮಾಡ್ತಾರೆ ಅವರು. ಅಂದರೆ ಮನುಷ್ಯನ ಕರ್ತವ್ಯನೇ ಗೊತ್ತಿಲ್ಲ. ನಾಯಿ ಸತ್ರ ಸಂಸ್ಕಾರ ಮಾಡೋದು ಜನ ಇದ್ದಾರೆ, ತಾಯಿ ಸತ್ರು ಮಾಡೋದಿಲ್ಲ. ಎಂಥ ರಾಕ್ಷಸರು ಇರಬೇಕು. ನನ್ನ ಫೋಟೋ ನೋಡಿದ್ದೀರಿ, ನಾಯಿ ಸತ್ತಿದ್ದು ಸಲ್ಯೂಟ್ ಹೊಡೆದಾರೆ ಎಷ್ಟೋ ಜನಗಳು ಪಾಪ. ಅಂದರೆ ಎಷ್ಟು ಬೆಲೆ ಇರುತ್ತೆ ತಾಯಿ ಇಲ್ದ ಬರ್ತಿದ್ದ, ತಂದೆ ತಾಯಿ ಇಲ್ದ ಹೋದರೆ. ಇದಕ್ಕಿಂತ ಯಾವ ಆಫೀಸ್ ದೊಡ್ಡದಿರುತ್ತೆ ನಿಮಗೆ ಗೊತ್ತಿರಲಿ. ಎಂಥ ಕಚಡ ಕೆಟ್ಟ ಆಫೀಸಲ್ಲೂ ಕೂಡ ತಂದೆ ತಾಯಿಗಳ ಸೆರೆಮನಿ ರಜೆ ಕೊಡಬಾರದು ಅಂತ ಯಾರು ಹೇಳೋದು, ನೆನಪಿಟ್ಕೊಂಡು. ಬ್ರಿಟಿಷ್ ಗೌರ್ಮೆಂಟ್ ಇದ್ದ ಕಾಲ ಕೂಡ ಸೆರೆಮನಿ ಅಂದರೆ ಲೀವೇ ಇಲ್ಲ ಇವನಿಗೆ, ಯಾವುದಾದ್ರೂ ಲೀವ್ ಕೊಡಿ, ಅದನ್ನ ಮಾಡಬೇಡಿ ಅಂತ ಹೇಳ್ಕೊಡೋದು ಅಂತ ಅವ್ರ ಪಾಲಿಸಿ ಇತ್ತು ಪಾಪ. ನಮ್ಮ ಪಾಲಿಸಿ ಬಂದು ಚೇಂಜ್ ಆಗಿಬಿಟ್ಟಿದೆ ಅಷ್ಟೇ ಹೊರತು ಸೆರೆಮನಿಗೆ ಇಲ್ಲ ಅಂತ ಹೇಳಲೇಬಾರ್ದು ಅಂತೇಳಿ. ನಮ್ಮ ಜನ ಮಾಡೋದಿಲ್ಲ ಅದನ್ನು. ನಿಜವಾದ ಅರ್ಥದಲ್ಲಿ ಕೆಲವು ಕೆಲಸ ಮಾಡಲೇಬೇಕಲ್ಲ, ಮಾಡಬೇಕು. ಪುರಾಣ ಪ್ರವಚನ ಜ್ಞಾನ ಕಾರ್ಯ ಬಿಡ್ಕೊಡೋದು. ಅವತ್ತು ಹೋಗಿದ್ದಾರೆ ಅವರು ಉಡುಪಿಗೆ, ಪ್ರವಚನರು ವಾಪಸ್ ಬರ್ತಿದ್ದಾರೆ. ಯಾವ ದಿವಸ ಆಗುತ್ತೆ? ವಿಜಯದಶಮಿ ಅವತ್ತಿನ ದಿವಸ. ವಿಜಯದಶಮಿ, ಮಧ್ವ ವಿಜಯದಶಮಿ ಆಯ್ತು ಆಚಾರ ಅವತಾರ ಮಾಡಿದ್ದಕ್ಕೆ. ಮಧ್ವ ಜಯಂತಿ ಅಂದರೆ ವಿಜಯದಶಮಿ. ತುಂಬ ಜನ ಗೊತ್ತಿಲ್ಲ, ವಿಜಯದಶಮಿ ಗೊತ್ತಿರ್ತದೆ, ಆದರೆ ಮಧ್ವಾಚಾರ್ಯ ಅವತಾರ ಮಾಡಿದ ದಿವಸ ಅಂತ ಗೊತ್ತಿಲ್ಲ. ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಇದು ಮಾಘ ಮಾಸ ಮಧ್ವ ನವಮಿ, ಅದು ಆಶ್ವೀಜ ಮಾಸ ಮಧ್ವ ಜಯಂತಿ ಬರೋದು ದಶಮಿ ದಿವಸ. ಇದು ನವಮಿ, ಅದು ದಶಮಿ. ಮಧ್ಯಾಹ್ನ ಕಾಲ ವಾಪಸ್ ಬರ್ತಾ ಇದ್ದಾರೆ. ಆಗ ದಾರಿಯೊಳಗೆ ಜನ ಬಂದರು. ಅಷ್ಟೊತ್ತಿಗೆ ಅವರು ದೇವದೊಂದು ಅವ್ರ ಕಿವಿಗೂ ಬಿತ್ತಂತೆ. ದಾರಿಯೊಳಗೆ ಮೆರವಣಿಗೆ ಬೇರೆ ಬರ್ತಾ ಇತ್ತಂತೆ. ಅವ್ರು ಭಾವಕಾಶಲ್ಲಿ ಬೇರಿತಾರೆ, ವಾದ್ಯಗಳು ಬಾರಿಸ್ತಾ ಇದ್ರು. ಇಲ್ಲಿ ಮಂಗಳವಾದ್ಯ, ಅಲ್ಲಿ ಮಂಗಳವಾದ್ಯ. ಹಾಗಿದ್ದರೆ ಇವತ್ತು ಬಹುಶಃ ಹೆಂಡತಿಗೆ ಪ್ರಸವ ಆಗಿರಬೇಕು ಅಂದ್ಕೊಂಡ್ರಂಥವ್ರು. ಶುಭ ಸೂಚನೆ ಅಂದ್ಕೊಂಡ್ರು. ಯಾರೋ ಬಂದರು, ಹೇಳಿದರು ಅವರು, ಭಟ್ರೆ ತುಂಬ ಅಭಿನಂದನೆಗಳು, ನೀವು ಪುತ್ರೋತ್ಸವ ಆಗಿದೆ ಅಂತ ಹೇಳಿದರು. ಭಾರಿ ಖುಷಿಯಾಗೋಯಿತು. ಅಲ್ಲಿ ಮಾಡಿದ ಸೇವೆ ಸಾರ್ಥಕ ಆಯಿತು. ಬರೀ ಪ್ರಸಾದ ಅಲ್ಲ, ಸಾಕ್ಷಾತ್ ಮಗುನೇ ಹುಟ್ಟಿದೆ. ಮನೆಗೆ ಬಂದರು. ಆವಿಶ್ವೇಶ್ವರಿಜರಂದನ ಬಿಂದು ವಕ್ತ್ರಂ ಭೂಯೋಭಿನಂದ್ಯ ಸಮುಕುಂದ ದಯಾಂ ಪ್ರಬಂದ್ಯ. ನೋಡಿದ್ರಂತೆ, ಮಗು ನೋಡಿದರೆ ಅಷ್ಟು ಆನಂದವಾಗ್ತಾ ಇತ್ತು. ನೆನಪಿರಲಿ, ಮಧ್ವಾಚಾರ್ಯರು ಒಬ್ಬರೇ ಕಲಿಯುಗದಲ್ಲಿ ಆಗಿದ್ದವರು. ಅದು ಹೊಸ ಶಾಸ್ತ್ರ. ಅದನ್ನೇನು ಅಂತ ಮುಂದೆ ನೋಡೋಣಂತೆ. ಸಾಮುದ್ರಿಕ ಶಾಸ್ತ್ರ. 32 ಲಕ್ಷಣ ಅವರ ದೇಹದೊಳಗೆ, 32 ಲಕ್ಷಣ. ಇನ್ನೊಬ್ಬರು ಯಾರಿಗೂ ಅದಿಲ್ಲ, ಕಲಿಯುಗದಲ್ಲಿ ಇನ್ನೊಬ್ಬರು ಅಂಥವ್ರು ಇಲ್ಲ. ಅವರೊಬ್ಬರೇ ಒಬ್ಬರು ಮಧ್ವಾಚಾರ್ಯ ಒಬ್ಬರೇ. 32 ಲಕ್ಷಣ. ಈ ಮಾತನ್ನು ಅವರಿವರಲ್ಲ, ರಾಘವೇಂದ್ರ ಸ್ವಾಮಿಗಳು ಬರೀತಾರೆ. ಯಾರ ಸುತ್ತ ಜನ ಇವತ್ತು ಕೋಟ್ಯಂತರ ಜನ ಬರ್ತಾರೆ, ಅವ್ರು ಹೇಳ್ತಾರೆ, ನಾನು ನಿಮ್ಮ ಗುರು ಹೌದು, ಅದು ನಮಗೆ ಮೂಲ ಗುರುಗಳಿದ್ದಾರೆ, ಅವರು ಮಧ್ವಾಚಾರ್ಯರು ಅಂತ ಪ್ರಾತಃ ಸಂಗ್ರಹದಲ್ಲಿ ಬರೀತಾರೆ. ಅಸ್ಮತ್ ಗುರುಣಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮಚ್ಚರಣಾನಾಂ. ರಾಯರ ಮಾತುಗಳಿವೆಲ್ಲ ಕೂಡ. 30 ಲಕ್ಷಣೋಪೇತಾನಾಂ ಸ್ಪೆಷಲ್. ದೇಹಕ್ಕೆ 32 ಲಕ್ಷಣ ಇರಬೇಕು. ಯಾವುದು ಅಂತ ನಾಡಿದ್ದು ಬರುತ್ತೆ, 32 ಲಕ್ಷಣ ಇರಬೇಕು. ಆ ರೀತಿ ಇದ್ದವ್ರು ಒಬ್ಬರೇ ನೋಡ್ತಾರೆ. ಅಷ್ಟು ಆನಂದನೇ. ಸೂರ್ಯ ನೋಡಿದ್ರೆ ಹ್ಯಾಕೆ ಕಾಣಿಸ್ತಾನಲ್ಲ, ಬ್ರೈಟೆಸ್ಟ್. ಅದಕ್ಕಿಂತ ಬ್ರೈಟ್ ಯೋಚನೆ ಮಾಡೋಕ್ಕೆ ಬರೋದಿಲ್ಲ ನನಗೆ. ಅಷ್ಟು ಪರ್ಫೆಕ್ಟ್ ಫಿಸಿಕ್ ಆಚಾರ್ಯರು ನೋಡ್ತಾರೆ, ಪರಮಾಶ್ಚರ್ಯ ಪಡ್ತಾರೆ. ಮುಂದೆ ಆನಂದಪಟ್ಟರು. ಅನೇಕ ಸಂಸ್ಕಾರ ಜಾತಕರ್ಮಾದಿಗಳನ್ನು ಮಾಡಿದರು, ನಾಮಕರಣ ಮಾಡಿದರು. ವಾಸುದೇವ ಅಂತ ಹೆಸರಿಟ್ಟು, ವಾಸುದೇವ ಅವರಿಗೆ ಪೂರ್ವಾಶ್ರಮದ ಹೆಸರು. ಕೃಷ್ಣ ವಾಸುದೇವ, ಆತ ಸರ್ವೋತ್ತಮ. ಇವರು ವಾಸುದೇವ, ಜೀವೋತ್ತಮ. ಆತ ವಾಸುದೇವ, ಇವರು ಅಸುದೇವ. ಅಸುದೇವ. ಅಂದರೆ ಜ್ಞಾನ. ಅಸುದೇವ, ಅಸು ಅಂದರೆ ಪ್ರಾಣ. ಅಸು ನೀಗಿದರು ಪ್ರಾಣದೇವ ಅಂದರೆ ಜ್ಞಾನ ಕಾರ್ಯಕ್ಕೋಸ್ಕರ ಅವತಾರ ಮಾಡಿದ ವಾಯುದೇವರು ಅಂತ ಅರ್ಥ. ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಏಷಃ. ಯದ್ವಾಸುದೇವ ಪದಭಕ್ತಿರತಃ ಸದಾಸೌ ತದ್ವಾಸುದೇವ ಪದವನ್ವದನ್ ಸುರೇಂದ್ರಾಹ ತಾತೇನ ನಿಗದಿತಂ ಸುತನಾಮಕರ್ತ್ರ. ವಾಸುದೇವ ಅಂತ ನಾಮಕರಣ ಮಾಡಿದರು. ದೊಡ್ಡ ಘಟ್ಟ ಇವತ್ತು ಅವತಾರವಾಗಿದೆ, ಹೊತ್ತು ಆಗಿದೆ. ನಾಳೆ ದಿವಸ ಆಚಾರ್ಯರ ಬಾಲಲೀಲೆಗಳು ಅಂತ. ಬಾಲಲೀಲೆ ಕೇಳೋದು ಎರಡೇ ಕಡೆ. ಕೃಷ್ಣನ ಬಾಲಲೀಲೆ ದಶಮಸ್ಕಂದ ಹೇಗೋ, ಮಧ್ವಾಚಾರ್ಯರ ಬಾಲಲೀಲೆ ಹಾಗೆ. ಆ ರೀತಿ ಯಾರು ಕಲಿಯುವುದಾದ ಮಹಿಮೆ ತೋರಿಸೇ ಇಲ್ಲ. ಆಚಾರ್ಯ ಒಬ್ಬರೇ ತೋರಿಸ್ತವರು ಎಂಥೆಂಥ ಬಾಲಲೀಲೆಗಳು. ಆಗ ಮಧ್ವ ಮಹಿಮೆ ಅಂತೂ ನಮಗೆ ರಾಯರ ಬಗ್ಗೆ ಸ್ವಲ್ಪಾರು ಕೇಳಿರ್ತಾರೆ, ಆದರೆ ಆಚಾರ್ಯ ಬಗ್ಗೆ ಏನೇನೇನೂ ಕೇಳಿರೋದಿಲ್ಲ. ಅದನ್ನೆಲ್ಲ ಮಧ್ವ ವಿಜಯ ಹೇಳ್ತದೆ. ಹೇಗೆ ಆಚಾರ್ಯರು ಬೆಳೆದರು,
ಏನೇನು ತೋರಿಸಿದ್ರು, ಹೇಗೆ ಮಾತಾಡಿದರು, ಹೇಗೆ ಬಂಡೆಗಳು ಎತ್ತಿಟ್ರು, ಏನೇನಾಯಿತು ಅದೆಲ್ಲವನ್ನು ವರ್ಣನೆ ಮಾಡ್ತಾರೆ. ಇವತ್ತು ಸ್ವಲ್ಪ ಶುರುವಾಗಿ ನಾಳೆ ಕರೆಕ್ಟಾಗಿ 7 ಗಂಟೆ ಶುರು ಮಾಡಿ 8:15ವರೆಗೂ ಪ್ರವಚನ ನಡೆದು ಆಚಾರ್ಯ ಬಾಲ್ಯಲೀಲೆಗಳು, ಮುಂದೆ ಅವರ ಸನ್ಯಾಸ ಸ್ವೀಕಾರ ಇತ್ಯಾದಿಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ